ಇವಾಗ ಲಂಚ್ ಟೈಮ್ ಆಯ್ತು, ಇಲ್ಲಿ 1:30 ಆಗಿದೆ. ಬೆಂಗಳೂರಲ್ಲಿ ಇವಾಗ ಒಂದು 10:30 ಆಗಿರ್ಬೋದು. ನೀವೆಲ್ಲ ಟಿಫನ್ ಮಾಡಿರೋ ಟೈಮಲ್ಲಿ ನಾವಿವಾಗ ಊಟ ಮಾಡ್ತಾ ಇದೀವಿ. ಇದ್ರಲ್ಲಿ ನಮ್ ಸಣ್ಣವರಲ್ಲಿ ಇವರ ನಮ್ ಸಣ್ಣ ಮದ್ವೆ ಆಗೋದು, ಕೆಳಗಡೆ ಊಟಕ್ಕೆ ಬರೋದು. ಸನಮ ಫೋಟೋ ಹಿಡಿಸ್ಕೋತೀರಾ? Tell me something about this palace. ಡಿ ಮಾರ್ಟ್ ಅಲ್ಲಿ 15 ರೂಪಾಯಿಗೆ ಸಿಗೋದ್ನ ಇಲ್ಲಿ 125 ರೂಪಾಯಿಗೆ ಮಾರ್ತಾ ಇದಾರೆ. ನೀವು ಏನಾದ್ರು ಮಲೇಷಿಯಾಗೆ ಬಂದ್ಬಿಡಿ, ಇಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಇವಾಗ ನೆಕ್ಸ್ಟ್ 4th ಪ್ಲೇಸ್ ಇದು. ಸೊ ಇದ್ರ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇಲ್ಲಿರೋರು ಆಕ್ಚುಲಿ ಹೇಳ್ಬೇಕಂದ್ರೆ ಇದನ್ನ ಲಿಟಲ್ ಇಂಡಿಯಾ ಅಂತ ಕರೀತಾರಂತೆ. Hello guys, welcome back to Sannu Munnu YouTube channel. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್, ಇವಾಗ ತಾನೇ ಎದ್ದು ಫುಲ್ ಫ್ರೆಶ್ ಅಪ್ ಆದ್ವಿ. ಬನ್ನಿ ಇವತ್ತು ಯಾವ್ಯಾವ ವಿಸಿಟಿಂಗ್ ಪ್ಲೇಸಿಗೆ ಹೋಗ್ತೀವಿ ಅಂತ ಈ ವ್ಲಾಗ್ ಅಲ್ಲಿ ತೋರಿಸ್ಕೊಡ್ತೀವಿ. ಈ ವ್ಲಾಗ್ ನ ಕೊನೆವರೆಗೂ ವಾಚ್ ಮಾಡಿ. ಬನ್ನಿ ಇವಾಗ ಮುನ್ನು ಏನ್ ಮಾಡ್ತಿದಾರೆ ಅಂತ ತೋರಿಸ್ತೀನಿ. ಮುನ್ನು ನೋಡಿ ಗೈಸ್, ಇಲ್ಲಿದ್ದಾರೆ. ಆಯ್ತಾ, ರೆಡಿ ಆದ್ರಾ? ಸೆಂಟ್ ಹಾಕೊಂಡು ಫುಲ್ ಪರಿಮಳ ಬರ್ತಾ ಇದೀನಿ. ಓಹೋ, ಪರಿಮಳ ಬರ್ತಿದ್ದೀರಾ? ಚೆನ್ನಾಗಿ ಕಾಣಿಸ್ತಿದ್ದೀರಾ? ನೀವ್ ಹೇಳೋದಕ್ಕೆ ಮುಂಚೆ ನಾನು ಹೇಳಕ್ ಬಂದೆ. ಅಷ್ಟರಲ್ಲಿ ರೂಮ್ ಸ್ವಲ್ಪ ಗಲೀಜ್ ಆಗಿದೆ, ಯಾಕಂದ್ರೆ ಐಟಮ್ ಎಲ್ಲ ಓಪನ್ ಮಾಡಿದೀವಲ್ಲ. ಚೆನ್ನಾಗಿ ಕಾಣಿಸ್ತಿದ್ದೀರಾ? ಮಸ್ತ್ ಕಿಲ್ಲ ಅಂದ್ರೆ ಅತಿ ಸುಂದರ. ಇವತ್ತಿನ ನನ್ನ ಔಟ್ಫಿಟ್ ಇದು. ಇವಾಗ ನಮ್ಮ ಸಣ್ಣ ಔಟ್ಫಿಟ್ ತೋರಿಸ್ತೀನಿ. ನೋಡಿ ಗೈಸ್, ನಮ್ಮ ಸಣ್ಣ ಔಟ್ಫಿಟ್ ಇದು ಇವತ್ತಿಂದು. ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲಿಗೆ ಹೋಗ್ತೀವಿ? ಫಸ್ಟ್ ಪ್ಲೇಸು ಫಸ್ಟ್ ಅದೇ ಅಕ್ವೇರಿಯಾ, KL ಟವರ್ ಎಲ್ಲ ಹೇಳಿದ್ದಾರೆ. ಅದರಲ್ಲಿ ಫಸ್ಟ್ ಅಕ್ವೇರಿಯಾಗೆ ಹೋಗೋದು ಅನ್ಸುತ್ತೆ. ನೋಡೋಣ ಆಯ್ತಾ. ಫಸ್ಟ್ ಬ್ರೇಕ್ಫಾಸ್ಟ್ ಹೋಗ್ತೀವಿ. ಈ ಕಲರ್ ಚೆನ್ನಾಗಿ ಕಾಣುತ್ತೆ ನಿಮಗೆ, ನೀವು ಚೂಸ್ ಮಾಡಿದ್ದು. ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸ್ತಿದ್ದೀರಾ? ಇದನ್ನ ಫುಲ್ ಕ್ಲೋಸ್ ಮಾಡಿ ಹಾಕೊಂಡ್ರೆ ಖಾಲಿ ಶರ್ಟ್ ಮಾತ್ರ ಹಾಕೊಂಡಿದ್ದಾರೆ ಅಂತ ಅನ್ಕೊಂಡ್ಬಿಡ್ತಾರೆ ಅಲ್ವಾ? ಹೌದು, ನಿಮ್ಮ ಕೆಳಗಡೆ ಔಟ್ಫಿಟ್ ಕಾಣೋದೇ ಇಲ್ಲ. ಏನಿರೋ ಪ್ಯಾಂಟ್ ಹಾಕೋದ್ ಮರ್ತೋಗಿದ್ದಾರೆ ಅಂತಾನೆ ಅನ್ಕೊಳ್ಳೋದು. ಅದಕ್ಕೆ ನಾನು ಹೇಳಿದ್ದು ಮುಂಚೆನೆ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಇವತ್ತು ಎಷ್ಟು ಪ್ಲೇಸ್ ಕವರ್ ಮಾಡಕ್ಕಾಗುತ್ತೆ ಅಷ್ಟು ಪ್ಲೇಸ್ ನ ಕವರ್ ಮಾಡ್ತೀವಿ. ನೀವು ಕೂಡ ನಮ್ ಜೊತೆಗಿರಿ ಅಲ್ವಾ? ಹೌದು ಮನು, ಬನ್ನಿ ನೋಡೋಣ. ನಿನ್ನೆ ನೈಟ್ ಬಂದು ಮ್ಯಾಗಿ ಮಾಡ್ಕೊಂಡು ತಿಂದಿದ್ದಷ್ಟೇ. ಇವಾಗ ಟಿಫನ್ ಹೊಟ್ಟೆ ಹಸಿತಿಲ್ವಾ ನಿಮ್ಗೆ? ಹೆವಿ ಹಸಿವಾಗ್ತದೆ. ಹೆವಿ ಅಂದ್ರೆ ಹೆವಿ. 8:30 ಆಯ್ತಾ? ಹೊರಡ್ಬೇಕು. ನೋಡೋಣ ಬನ್ನಿ. 8:30ಗೆ ಬನ್ನಿ ಅಂತ ಹೇಳಿದ್ರು ಔಟ್ ಸೈಡ್. ಇವಾಗ ಲಾಬಿ ಹತ್ರ ಹೋಗ್ಬೇಕು ಕೆಳಗಡೆ. ಇಲ್ಲಿ ನಾವು ಇವಾಗ ಎಷ್ಟನೇ ಫ್ಲೋರ್ ಮೇಲಿದ್ದೀವಿ ಅಂತ ನಿಮಗೆ ಗೊತ್ತಲ್ವಾ? ಬನ್ನಿ ಇವಾಗ ಇಲ್ಲಿಂದ ಕೆಳಗಡೆ ಲಿಫ್ಟ್ ಅಲ್ಲಿ ಹೋಗಿ ಇವತ್ತಿನ ದಿನ ಯಾವ ಪ್ಲೇಸ್ ನ ಕವರ್ ಮಾಡ್ತೀವಿ ಅಂತ ನೋಡೋಣ. ಮೇನ್ ಥಿಂಗ್ ಏನ್ ಗೊತ್ತಾ ಮನು? ಏನು? ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ವಾ ಟಾಪ್ ಫ್ಲೋರ್ ಅಲ್ಲಿ, ಟ್ವಿನ್ ಟವರ್ ಎಲ್ಲ ಕಾಣುತ್ತಲ್ವಾ, ಅಲ್ಲಿಗೆ ಸ್ವಿಮ್ಮಿಂಗ್ ಪೂಲ್ ಹೋಗ್ಬೇಕು. ನಮ್ಮ ಹೋಟೆಲ್ ಅಲ್ಲೇ ಇದೆ, ನಮ್ಮ ಫ್ಲಾಟ್ ಅಲ್ಲೇ ಇದೆ. ನಮ್ಗೆ ಯಾವ ತರ ಫ್ಲಾಟ್ ಪ್ರೊವೈಡ್ ಮಾಡಿದ್ದಾರೆ ಅಂತ ಅಂದ್ರೆ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಕೂಡ ಕೊಟ್ಟಿದ್ದಾರೆ. ಅದು ಮೇಲೆ ಟಾಪ್ ಫ್ಲೋರ್ ಅಲ್ಲಿ ಇದೆ. ಎಲ್ಲಾ ವ್ಯೂ ಪಾಯಿಂಟ್ ಕಾಣುತ್ತೆ, ಅಂದ್ರೆ ಇಡೀ ಮಲೇಷಿಯಾ ಕಾಣುತ್ತೆ. ನೀವು ಆಲ್ಮೋಸ್ಟ್ ವಿಡಿಯೋಗಳಲ್ಲೆಲ್ಲ ನೋಡಿರ್ಬೋದು ಅಲ್ವಾ ಅಮ್ಮ? ಮಲೇಷ್ಯಾದಲ್ಲಿ ಮೈನ್ ಪ್ಲೇಸ್ ಸ್ವಿಮ್ಮಿಂಗ್ ಪೂಲ್ ಮೇಲಿರೋದು ಇದೇ ಹೋಟೆಲ್ ಅಲ್ಲಿ. ಅದು ಇದು ಪ್ಲಾಟಿನಮ್ ಹೋಟೆಲ್. ನಾನು ನಿಮ್ಗೆ ಕರೆಕ್ಟಾಗಿ ಪ್ರಾಪರ್ ಆಗಿ ನೇಮ್ ಹೇಳಿರ್ಲಿಲ್ಲ. ಬನ್ನಿ ಯಾವ ತರ ಇದೆ ಆ ಸ್ವಿಮ್ಮಿಂಗ್ ಪೂಲ್, ಯಾವ ತರ ಇದೆ. ಮತ್ತೆ ಇವತ್ತೊಂದು ಅಕ್ವೇರಿಯಂ ಜಾಗಕ್ಕೆ ಹೋಗ್ತಾ ಇದೀವಿ, ಅಲ್ಲಿ ಯಾವ ತರ ಇರುತ್ತೆ ಅಂತ ತೋರಿಸ್ಕೊಡ್ತೀವಿ. ಇವಾಗ ಫಸ್ಟ್ ಟಿಫನ್ ಮಾಡ್ಕೊಂಡ್ಬಿಡೋಣ. ತುಂಬಾ ಅಂದ್ರೆ ತುಂಬಾ ಹೊಟ್ಟೆ ಹಸಿತಾ ಇದೆ. ನಿನ್ನೆ ನೈಟ್ ಬರೀ ಮ್ಯಾಗಿ ತಿಂದಿದ್ದಷ್ಟೇ. ಇಲ್ಲಿ ನೈಟ್ ಹೊತ್ತು ಮ್ಯಾಗಿ ತಿನ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ಇನ್ನೊಂದು ವಿಚಾರ ಏನಂತ ಅಂದ್ರೆ ಇವಾಗ ಇಲ್ಲಿನ ಟೈಮು 8:30 8:30 ಆಯ್ತು ಮನು. 8:41 ಆಯ್ತು. ನಮ್ಮ ಇಂಡಿಯಾದಲ್ಲಿ ಇವಾಗ 6 o'clock ಆಗಿರುತ್ತೆ. ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ನೋಡಿ, ಇದೇ ಬಸ್ ನಮಗೆ ಪ್ರೊವೈಡ್ ಮಾಡಿರೋದು ನಮ್ಮ ಹೋಟೆಲ್. ನೋಡಿ, ಟ್ವಿನ್ ಟವರ್ ಇಲ್ಲೇ ಇದೆ ಅಂತ ಅಂದ್ರೆ ನಮ್ಮ ಹೋಟೆಲ್ ಕೂಡ ಇಲ್ಲೇ ಇರೋದು. ಇವಾಗ ಹೋಟೆಲ್ ಇಂದ ನಾವು ಬಸ್ ಹತ್ತೋದಕ್ಕೆ ಬಂದಿದೀವಿ. ಅತಿಮ ನೋಡಿ, ಇಲ್ಲೊಬ್ರು ಇದಾರೆ. ಇಷ್ಟೊತ್ತಲ್ಲಿ ಬೆಳಗ್ಗೆ ಎದ್ದು ಸಿಗರೇಟ್ ಬೇರೆ ಸೇರ್ತವ್ರೆ ಹುಡುಗಿ. ಅದನ್ನು ನೋಡ್ದ ಸನಮ್ಮ? ನನಗಿದೇನು ಹೊಸದಲ್ಲ, ಯಾಕಂದ್ರೆ ನಮ್ಮ ಆಫೀಸ್ ಹತ್ರನೂ ಕೂಡ ಹುಡುಗಿರು ಸಿಗರೇಟ್ ಇದೇ ತರ ಸೇರ್ತಾ ಇರ್ತಾರೆ. ಯೂನಿವರ್ಸಿಟಿಯಲ್ಲಿ ತುಂಬಾ ಜನ ಸೇರ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಹೊಸದೇನು ಅನ್ಸ್ಲಿಲ್ಲ. ಬಟ್ ಬೆಳಗ್ಗೆ ಎದ್ದು ಸೇದದ್ನ ಇವತ್ತೇ ನೋಡಿದ್ದು, ಅದು ಹುಡುಗಿರು. ನೋಡಿ, ನಮ್ಮ ಟ್ರಾವೆಲ್ಸ್ ಅವರು ಪ್ರತಿಯೊಂದೊಂದು ಇನ್ಫಾರ್ಮೇಶನ್ ನಮಗೆ ಕಳಿಸ್ತಾರೆ. ಎಷ್ಟೊತ್ತಿಗೆ ಬರಬೇಕು ಅಂತ ಕೂಡ ಹೇಳ್ತಾರೆ. ಆರಾಮ್ಸೆ ನಾವು ಇದನ್ನ ಫಾಲೋ ಮಾಡಿದ್ರೆ ಸಾಕು. ಅದರಲ್ಲಿ ನಮಗೆ ಪ್ರತಿಯೊಂದೊಂದು ಡೀಟೇಲ್ಸ್ ಕೂಡ ಕೊಡ್ತಾರೆ. ಫಸ್ಟ್ ಡೇ ನಮ್ಮನ್ನ ಒಂದು ಹೋಟೆಲಿಗೆ ಕರ್ಕೊಂಡು ಬಂದಿದ್ವಲ್ಲ, ಅದೇ ಹೋಟೆಲಿಗೆ ಕರ್ಕೊಂಡು ಬಂದಿದ್ದಾರೆ.
ಸನುಮ ನಿಮ್ಗೆ ಇಲ್ಲಿ ಫಸ್ಟ್ ಇಷ್ಟ ಆಗಿಲ್ಲ ತಾನೇ? ಒಂದು ಸ್ವಲ್ಪ ಇಷ್ಟ ಆಗಿಲ್ಲ ಇಲ್ಲಿ. ಅಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ. ನೋಡೋಣ ಬನ್ನಿ ಏನೇನಿದೆ ಇವತ್ತಿನ ಸ್ಪೆಷಲ್. ಬ್ರೆಡ್ ಜಾಮ್ ಇದೆ, ಕಾಫಿ ಇದೆ, ಸನ್ನುಮಗೆ ಕಾಫಿ ಇಷ್ಟ, ಮತ್ತೆ ಲಿಚ್ಚಿ ಜ್ಯೂಸ್ ಇದೆ, ಮತ್ತೆ ಕೋಲ್ಡ್ ವಾಟರ್ ಇದೆ. ಇವತ್ತಿನ ಬ್ರೇಕ್ಫಾಸ್ಟ್ ಇದೆ ನೋಡಿ, ಆಮ್ಲೆಟು, ಉಪ್ಪಿಟ್ಟು, ಮತ್ತೆ ಫ್ರೈಡ್ ರೈಸ್, ಮತ್ತೆ ಗ್ರೀನ್ ಆ್ಯಪಲ್. ಸಣ್ಣ ಟೇಸ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಇಲ್ವಾ ಕೇಳ್ಬೇಡೋಣ. ಸನ್ನುಮ ಚೆನ್ನಾಗಿದ್ಯಾ? ಹಾ, ಏನು ಬಾಯ ಬರ್ತಾ ಇಲ್ಲ? ಇಂಡಿಯಾದವರೇ ಮಾಡಿದ್ದು. ಇಂಡಿಯಾದವರೇ ಮಾಡಿದ್ದ? ಚೆನ್ನಾಗಿದ್ಯಾ? ಅವತ್ತಿಗೇನ ಇವತ್ತು ಪರವಾಗಿಲ್ವಾ? ಓಕೆ, ಪರವಾಗಿಲ್ಲ, ಇದನ್ನಾದ್ರೂ ತಿನ್ಬೋದು. ಫಸ್ಟ್ ಡೇ ಬಂದು ತಿಂದಿರೋ ಹೋಟೆಲ್ ಅಲ್ಲೇ ಇವತ್ತು ಕೂಡ ತಿಂದ್ವಿ. ಸೊ ಇವತ್ತು ಪರವಾಗಿಲ್ಲ, ಅವತ್ತಿಗಿನ ಇವತ್ತು ಪರವಾಗಿರ್ಲಿಲ್ಲ. ಫ್ರೈಡ್ ರೈಸ್ ಸಖತ್ತಾಗಿತ್ತು. ಅಂದ್ರೆ ಅಂತ ಚೆನ್ನಾಗಿದೆ ಅಂತ ಹೇಳೋದಕ್ಕೇನಿಲ್ಲ. ನಾವಿವಾಗ ಕೈರಾಲಿ ಟ್ರಾವೆಲ್ಸ್ ಅಲ್ಲಿ ಬಂದಿದೀವಲ್ವಾ, ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ಕೈರಾಲಿ ಟ್ರಾವೆಲ್ಸ್ ಅಲ್ಲಿ ಬಂದಿದೀವಿ ಅಂತ. ಇನ್ನೊಂದ್ ವಿಚಾರ ಏನಂತ ಅಂದ್ರೆ, ಇವ್ರ ಕಡೆಯಿಂದ ನಮ್ಗೆ ಡೈಲಿ ಬ್ರೇಕ್ಫಾಸ್ಟ್ ಇದಿರುತ್ತಲ್ಲ, ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಬ್ರೇಕ್ಫಾಸ್ಟ್. ನಾವೇನ್ ದುಡ್ಡು ಕೊಡಂಗಿಲ್ಲ. ನೆಕ್ಸ್ಟ್ ನಾವ್ ಇವಾಗ ಮಧ್ಯಾಹ್ನ ಊಟ ಏನ್ ತಿಂತೀವಿ ಅದಕ್ ದುಡ್ಡು ಕೊಡ್ಬೇಕು. ಮತ್ತೆ ಇನ್ನೊಂದು ನೈಟ್ ಊಟಕ್ಕೂ ದುಡ್ಡು ಕೊಡ್ಬೇಕು. ಬಟ್ ನಮ್ಗೆ ಇಲ್ಲಿ ದುಡ್ಡು ಕೊಡೋದಕ್ ಯೋಚನೆ ಮಾಡ್ತಿಲ್ಲ. ಬಟ್ ಇಲ್ಲಿರೋ ಫುಡ್ ನಮ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಲ್ವಾ? ಹೌದು, ಫುಡ್ ಅಡ್ಜಸ್ಟ್ ಆಗ್ತಿಲ್ಲ. ಮತ್ತೆ ನಾಳೆ ಲಾಸ್ಟ್ ಡೇ ಅಲ್ವಾ ಇಲ್ಲಿ ಮಲೇಷ್ಯಾದಲ್ಲಿ. ನಾಳೆ ಎಂದು ಲಂಚ್ ಪ್ರೊವೈಡ್ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಲಂಚ್ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಇನ್ನೊಂದ್ ವಿಚಾರ ಏನಂದ್ರೆ, ಬೆಸ್ಟ್ ಅಂತಾನೆ ಹೇಳ್ಬೋದು ಕೈರಾಲಿ ಟ್ರಾವೆಲ್ಸ್. ಇದು ನಾವು ಪ್ರಮೋಷನ್ ಮಾಡ್ತಿದೀವಿ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ನಾವು ಪ್ರಮೋಷನ್ ಮಾಡ್ತಿಲ್ಲ. ನೀವು ಸುಮ್ನೆ ಸುಳ್ಳು ಹೇಳ್ತಿದಾರೆ ಪ್ರಮೋಷನ್ ಹೋಗಿರೋದು ಅಂತೆಲ್ಲ ಅನ್ಕೋಬೇಡಿ. ನಿಜ ಇರೋದ್ ಫ್ಯಾಕ್ಟ್ ನಾವ್ ಹೇಳ್ತಾ ಇದೀವಿ. ಇದ್ರಿಂದ ನಮ್ಗೇನ್ ಯೂಸ್ ಇಲ್ಲ. ಇದಿದ್ರೆ ಫ್ರೀ ಆಗಿ ಬಂದಿದೀವಿ ಅಂತಾನೆ ಹೇಳ್ಕೊಂಡು ಖುಷಿಯಾಗಿ ಬರ್ತಾ ಇದ್ವಿ ಅಲ್ವಾ ಅಮ್ಮ? ನಾವು ಕೂಡ ಖರ್ಚು ಮಾಡಿದೀವಿ, ಇಲ್ಲಿ ಕರೆನ್ಸಿ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡಿದೀವಿ. ನಮ್ಗೆ ಏನೇನ್ ಬೇಕು ಅದನ್ನ ತಗೋಬೇಕು ಅಂತ ಅಂದ್ರೆ ಎಲ್ಲಾ ಪ್ರಮೋಷನ್ ಇಂದಾನೆ ಕೊಡಲ್ಲ, ನಾವು ಕೂಡ ಖರ್ಚು ಮಾಡ್ಬೇಕಾಗುತ್ತೆ. ಗೈಸ್ ಫೈನಲ್ ಇವಾಗ ಇನ್ನೊಂದ್ ಪ್ಲೇಸ್ ಬಂದ್ವಿ. ಏನ್ ಆಶ್ಚರ್ಯ ಅಂತ ಅಂದ್ರೆ, ಟೆಂಪಲ್ ಕರ್ಕೊಂಡ್ ಬಂದವ್ರೆ. ಟಿಫನ್ ನೋಡಿದ್ರೆ ಮೊಟ್ಟೆ ಅದು ಇದು ತಿನ್ನಿಸ್ಬಿಟ್ಟು, ಇಲ್ಲಿ ನೋಡಿದ್ರೆ ಟೆಂಪಲ್ ಕರ್ಕೊಂಡ್ ಬಂದಿದ್ದಾರೆ. ಇದ್ರಲ್ಲಿ ನಮ್ ಸಣ್ಣ ಅವರಲ್ಲಿ ಇವರ ನಮ್ ಸಣ್ಣ ಅಲ್ಲ, ಸಣ್ಣ ಅವರಲ್ಲಿ ಹುಡುಕದೇ ಆಗೋಗುತ್ತೆ. ಸಣ್ಣನೇ ಕಾಣಿಸ್ತಾ ಇಲ್ಲ. ಸಣ್ಣಮ್ಮ ಇಲ್ಲೇ ಇದ್ದಾರೆ, ಇಲ್ಲಿ ಕಾಣಿಸೋದೇ ಇಲ್ಲ. ಏನ್ ಮಾಡ್ತಿದ್ದೀರಿ ಇಲ್ಲಿ? ನಿಮ್ನು ತೋರಿಸ್ತಾ ಇದೀವಿ, ಬನ್ನಿ ಇಲ್ಲಿ. ಅಲ್ಲ, ನೀವು ಮೊಟ್ಟೆ ತಿಂದ್ರಿ ತಾನೆ? ಹೌದು. ಮೊಟ್ಟೆ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀರಾ? ಇದು ದೇವಸ್ಥಾನ ಅಲ್ಲ ಸರ್, ಇದು ಮ್ಯಾರೇಜ್ ಹಾಲ್. ಹೌದಾ? ಜಪಾನೀಸು, ಚೈನೀಸು ಮದುವೆ ಮಾಡ್ಕೊಳ್ತಕ್ಕಂಥ ಮದುವೆ ಹಾಲ್ ಇದು. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಇದನ್ನ ಟೆಂಪಲ್ ಅಂತಾನೆ ಅನ್ಕೊಂಡಿದ್ದೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇದೊಂದು ವಿಸಿಟಿಂಗ್ ಪ್ಲೇಸ್ ಅಂತ. ಅಂದ್ರೆ ನಿಜವಾಗ್ಲೂ ಇಲ್ಲಿ ಟೆಂಪಲ್ ಯಾವುದು ಇದ್ಯಾವುದು ಅಂತಾನೆ ಗೊತ್ತಾಗಲ್ಲ. ನೀವೇ ನೋಡಿ, ನೆನ್ನೆ ಹೋಗಿದ್ದು ನಾವು ಟೆಂಪಲ್ ಕೂಡ ಇದೇ ತರ ಇತ್ತಲ್ವಾ? ಸನ್ನುಮ, ಇದು ನಾವಿಬ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ. ಇದು ಟೆಂಪಲ್ ಅಲ್ವಂತೆ, ಮದುವೆ ಹಾಲ್ ಅಂತೆ. ನೋಡಿ ಇದು ಚೌಟ್ರಿ. ಆಕ್ಚುಲಿ ಹೇಳ್ಬೇಕಂದ್ರೆ ನೋಡಿ, ಮದುವೆ ಆಗ್ತಾ ಇದ್ದಾರೆ. ಮಲೇಷಿಯನ್ಸ್ ಅವ್ರು ಮದುವೆ ಆಗ್ತಾ ಇದ್ದಾರೆ ಅಲ್ಲ ಸನುಮ? ನೋಡಿ ಇಲ್ಲೂ ನೀವು ಇದೇ ತರ ಮದುವೆ ಆಗ್ತೀರಾ? ಇನ್ನೊಂದ್ಸರಿ ಆಗ್ಬೇಡ ಅಂತ ಹೇಳ್ತಾ ಇದ್ರು. ನೋಡಿ ಮದುವೆ ಯಾವ ರೀತಿ ನಡೀತಾ ಇದೆ. ದೇವಸ್ಥಾನದ ಮುಂದೆ ಮದುವೆ ನಡೀತಾರದ್ಮ. ಅವರು ಇದ್ದಾರೆ, ಇವರು ಇದ್ದಾರೆ, ಎಲ್ಲ ಮದುವೆ ಆಗ್ತಿರೋರು ಅಲ್ಲ? ನೋಡಿ ಇಲ್ಲಿ ಮದುವೆ ಯಾವ ತರ ನಡೀತಾ ಇದೆ. ಇಲ್ಲಿ ಟೆಂಪಲ್ ಇದೆ, ಟೆಂಪಲ್ ಮುಂದೆನೆ ಮದುವೆ ಮಾಡ್ತಿದ್ದಾರೆ. ಒಳಗಡೆ ಹೋಗಿ ಫಸ್ಟ್ ಪೂಜೆ ಮಾಡಿಸಿ ಕರ್ಕೊಂಡು ಬರ್ತಾರೆ ಗಂಧದ ಕಡ್ಡಿಯಲ್ಲಿ. ಅದಾದ್ಮೇಲೆ ಇಲ್ಲಿ ಬಂದು ಹಾರ ಎಕ್ಸ್ಚೇಂಜ್ ಮಾಡಿಸ್ತಾರೆ. ಹೌದಾ? ನೋಡಿ ಯಾವ ತರ ಮದುವೆ ಮಾಡಿಸ್ತಾ ಇದ್ದಾರೆ. ಹೆಂಗೈತಲ್ಲ ಇಲ್ಲಿನ ಇದು. ನೋಡಿ ಇಲ್ಲಿನ ಟೆಂಪಲ್ ಎಲ್ಲ ಇಲ್ಲಿ ಯಾವ ತರ ಇರುತ್ತೆ ಅಂತ ನೋಡಿ. ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಶರ್ಮಾ, ಇಲ್ಲಿ ಮದುವೆ ಆಗಿರೋರು ಬಂದು ಅವಾಗ ಪೂಜೆ ಮಾಡಿಸ್ಕೊಂಡು ಹೋಗ್ತಾರಂತೆ. ನೆಕ್ಸ್ಟ್ ಇಲ್ಲಿ ಬಂದು ಮದುವೆನೂ ಆಗ್ತಾರಂತೆ. ಕೆಳಗಡೆ ಹಾಲಿದೆ, ಊಟ ಹಾಕಿಸ್ತಾರಲ್ವಾ? ನೋಡಿ ನಾಯಿನ ಎಷ್ಟು ನೀಟಾಗಿ ಹಿಡ್ಕೊಂಡು ಹೋಗ್ತಿದ್ದಾರೆ. ಬ್ಯಾಗ್ ಅಲ್ಲಿ ನಾಯಿನ ಹಾಕೊಂಡು ಹೋಗ್ತಾ ಇದಾರೆ. ಏನ್ಮಾ? ಹೌದಾ? ಅದು ಬಾ, ನೀ ಮಾತಾಡ್ಸೋಣ. ಎಷ್ಟು ಕ್ಯೂಟ್ ಅಲ್ವಾ? ಓಕೆ, ಥ್ಯಾಂಕ್ ಯು. ಹೌದು,
ಅದು ಯಾವ ಸೈಡ್ ಅಮ್ಮ? ಯಾವ ಇದು ನಾಯಿ ಅದು? ಯಾವ ಸೈಡ್ ಗೊತ್ತಿಲ್ಲ, ನನ್ನ ಪ್ರಕಾರ ಚೀನಾ ಅನ್ಸುತ್ತೆ. ಚೀನಾ ನಾಯಿ ಇರ್ಬೇಕಲ್ಲ. ಅದು ಕೈಯೆಲ್ಲ ಮುಗಿತಾಯ್ತು ತಾನೇ ಹಿಂಗೆ? ಇಲ್ಲಿ ಹಿಡ್ಕೊಂಡು ಹಿಂಗೆ ಮಾಡ್ತಾ ಇತ್ತು, ಅದನ್ನ ಕ್ಯಾಚ್ ಮಾಡೋಣ, ಮುಂದೆ ನಿಮ್ಮ ಹತ್ರ ತೋರ್ಸೋಕೆ ಅಂತ ಅನ್ಕೊಂಡೆ. ಪರವಾಗಿಲ್ಲ ಬನ್ನಿ. ಇಲ್ಲಿನ ಟೆಂಪಲ್ ವಿಶೇಷತೆ ಏನಂತ ಅಂದರೆ ನಿಜವಾಗ್ಲೂ ಇಲ್ಲಿ ನಾವು ವಿಡಿಯೋ ಶೂಟ್ ಕೂಡ ಮಾಡ್ಬೋದು, ಯಾವುದೇ ಥರ ತೊಂದರೆ ಇರಲ್ಲ. ಏನು ತೊಂದರೆ ಅಂತ ಹೇಳಿದ್ರೆ ಇಲ್ಲಿ ಶಾರ್ಟ್ಸು ಮತ್ತು ಮೈ ಕಾಣೋ ಥರ ಡ್ರೆಸ್ ಹಾಕೊಬಾರ್ದು ಅಂತ ರೂಲ್ಸ್ ಹಾಕಿರ್ತಾರೆ ಅಷ್ಟೇ. ಒಳಗಡೆ ಟೆಂಪಲ್ ನೋಡಿ, ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಈ ಥರ ಇಲ್ಲಿ ನಿಂತ್ಕೊಂಡು ಮಂಡಿ ಊರಿ ಪೂಜೆ ಮಾಡ್ತಾರೆ. ಚೆನ್ನಾಗಿದೆ ಒಂಥರ. ಇಲ್ಲಿನ ವಿಶೇಷತೆನೇ ಡಿಫ್ರೆಂಟ್ ಆಗಿದೆ ನೋಡಿ. ಯಾವ ಥರ ಪೂಜೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಗಂಧದ ಕಡ್ಡಿ ಹಿಡ್ಕೊಂಡು ಈ ಥರ ಬೆಂಡಾಗಿ ನೀ ಬೆಂಡಾಗಿ ದೇವ್ರ ಹತ್ರ ನಮಸ್ಕಾರ ಮಾಡ್ಕೊತಾರೆ. ಇಲ್ಲಿನ ಪದ್ಧತಿ ನೋಡಿ. ಇಲ್ಲೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲೊಂದು ದೇವರಿದೆ. ಎಲ್ಲ ಆಲ್ಮೋಸ್ಟ್ ಬುದ್ಧ ದೇವರುಗಳನ್ನೇ ಇರೋದಿಲ್ಲಿ ನೋಡಿ ಮಾಡ್ತಾ ಇದ್ದಾರೆ. ಅಲ್ಲಿ ಪೂಜೆ ಮಾಡಿ ಇಟ್ಟಿರೋವಂಥ ಗಂಧದ ಕಡ್ಡಿನ ತಗೊಂಡು ಬಂದು ಇಲ್ಲಿ ಇಡ್ತಾರೆ ನೋಡಿ. ಇಲ್ಲಿ ಇಡ್ತಾರೆ. ನಮ್ಮ ಸೈಡ್ ಹೆಂಗೆ ಇವಾಗ ಹೂವು ಎಲ್ಲ ಕೊಡ್ತಾರೆ, ಅದನ್ನು ಇಲ್ಲಿ ಆಲ್ರೆಡಿ ಇಟ್ಟಿರ್ತಾರೆ. ಅವ್ರ ಮನೆಗೆ ಎತ್ಕೊಂಡು ಹೋಗ್ಬೋದು ನೋಡಿ. ಇಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಸಖತ್ತಾಗಿದೆ ವಿಶೇಷತೆ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ಚೆನ್ನಾಗಿದೆ ಅಮ್ಮ. ಸೇಮ್ ನಮ್ಮ ಸೈಡ್ ಹೆಂಗೆ ಮಾಡ್ತಾರೆ ಅದೇ ತರನಾ? ಅದೇ ಥರ. ಇಲ್ಲೆಲ್ಲ ಊದ್ಗಡ್ಡಿ ಎಲ್ಲ ಅಂತೀವಲ್ಲ, ಹಾಂ, ಅದೆಲ್ಲ ಉರ್ಸೋದು, ದೇವರಿಗೆ ಪೂಜೆ ಮಾಡೋದೆಲ್ಲ ಇದೆ. ಸೇಮ್ ನಮ್ಮ ಸೈಡ್ ಹೆಂಗಿರುತ್ತೆ ಹಂಗೆ. ಹೌದು, ಫೋಟೋ ಇಟ್ಕೊಳ್ಳಿ ಇಲ್ಲಿ. ಬನ್ನಿ ನೋಡಿ, ಮದುವೆ ಗಂಡು ಹೆಣ್ಣು ಅವರು ಬ್ಯಾಕ್ ಸೈಡಲ್ಲಿ ಇವಾಗ ಫೋಟೋಸ್ ಇಡಿಸ್ಕೋತಾನೆ ಇದ್ದಾರೆ. ಇನ್ನು ನಾವು ಕೂಡ ಫೋಟೋಸ್ ಇಡಿಸ್ಕೊಳ್ಳೋಣ. ಇಲ್ಲೊಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಸಿಗುತ್ತೆ ಅಂತ ಕೆಳಗಡೆ ಇಳಿತಾ ಇದ್ದೀವಿ. ನಾವು ಮತ್ತು ಸುರಭಿ, ತೇಜು ಅವರು, ಸಣ್ಣ ಅವರು ಎಲ್ಲರೂ ಕೂಡ ಬರ್ತಿದ್ದಾರೆ. ಇಲ್ಲಿಂದ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಸಿಗುತ್ತೆ. ಮತ್ತು ದೇವಸ್ಥಾನ ಹೊರಗಡೆಯಿಂದ ಯಾವ ಥರ ಇದೆ ಅಂತ ಈಗ ತೋರಿಸ್ತೀನಿ ನೋಡಿ. ನೋಡಿ, ಇದು ಮಲೇಷ್ಯಾ ಸಿಟಿ, ಓಕೆನಾ? ಸಿಟಿ ಅಪೋಸಿಟಲ್ಲಿ ಈ ಟೆಂಪಲ್ ಕಾಣಿಸುತ್ತೆ ನೋಡಿ. ಯಾವ ಥರ ಇದೆ ಔಟ್ಸೈಡ್ ಟೆಂಪಲ್ಲು. ಕೆಳಗಡೆ ಊಟಕ್ಕೆ ಹೋಗೋ ಜಾಗ ನೋಡಿ ಇಲ್ಲಿ. ಸೊ ಇಲ್ಲಿ ಮದುವೆಗೆ ಊಟ ಮಾಡಿಸ್ತಾರಲ್ವ, ಆ ಥರ ಇದೆ. ಮೇಲೆ ಮದುವೆ ಆಗೋದು, ಕೆಳಗಡೆ ಊಟಕ್ಕೆ ಬರೋದು. ಸನಮ್ಮ ಫೋಟೋ ಹಿಡಿಸ್ಕೋತೀರಾ? ಫೋಟೋ ಮತ್ತು ವಿಡಿಯೋ ಹಿಡಿಯೋಷ್ಟರಲ್ಲಿ ಎಷ್ಟು ಸುಸ್ತಾಗೋಯ್ತು ಅಂತ ಅಂದರೆ ನೋಡಿ, ಇಲ್ಲಿ ನನ್ನ ಬಟ್ಟೆ ನೋಡ್ರಿ, ಫುಲ್ಲು ತ್ಯಾವ ಒದ್ದೆ ಆಗೋಗಿದ್ದೀವಿ. ಸಣ್ಣವರು ಒದ್ದೆ ಆಗೋರೆ. ಬಟ್ ಈ ವೈಟ್ ಡ್ರೆಸ್ಸಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ ಅಲ್ವಾ? ಬೆನ್ನಲ್ಲಿ ಜುಡು ನೀರು ಹರಿತಾ ಇದೆ. ಹೆವಿ ಬಿಸಿಲು. ನೆನ್ನೆ ನೋಡಿದ್ರೆ ಹೆವಿ ಮಳೆ, ಇವತ್ತು ನೋಡಿದ್ರೆ ಹೆವಿ ಬಿಸಿಲು. ನಿಜವಾಗ್ಲೂ ಮಲೇಷ್ಯಾ ವೆದರ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದೇನು ಗೊತ್ತಾ, ಈ ತರ ಬಿಸಿಲಿದ್ರೆ ನಮ್ಗೆ ವಿಡಿಯೋ ಶೂಟ್ ಮಾಡೋಕ್ಕೂ ಕಷ್ಟ, ಮಳೆ ಇದ್ರೆ ಔಟ್ ಸೈಡ್ ಪ್ಲೇಸ್ ವಿಸಿಟ್ ಮಾಡೋಕ್ಕೂ ಕಷ್ಟನೇ. ಎರಡೂ ಕಷ್ಟನೇ. ನೋಡಿ ಬ್ರೋ, ಅವ್ರು ಬಂದ್ಬಿಟ್ಟು ಕಾಲು ಹಿಡಿದ್ರು, ಎದುರ್ಕೋತೀರಿ ಅಂತ. ಎದುರ್ಕೊಳ್ಳಿ. ಅಲ್ಲ ನಾವ್ ಹೆಂಗಿದ್ರು ಮದ್ವೆ ಆಗಿದೀವಿ. ಇವ್ರು ಮದ್ವೆ ಆಗ್ಬೇಕಾಯ್ತು ಬ್ರೋ. ಇಲ್ಲೇ ಮದ್ವೆ ಆಗಿ ಬ್ರೋ. ಚೆನ್ನಾಯ್ತಲ್ಲ ಒಟ್ನಲ್ಲಿ. ಟೆಂಪಲ್ ಚೆನ್ನಾಗಿಲ್ವಾ? ಚೆನ್ನಾಗಿತ್ತಲ್ಲ ಡಿಫ್ರೆಂಟ್ ಆಗಿ. ಫೈನಲಿ ಇವಾಗ ಫಸ್ಟ್ ಪ್ಲೇಸ್ ಮುಗೀತು. ಇವಾಗ ಇಲ್ಲಿಂದ ಹೋಗ್ತಾ ಇದೀವಿ. ಏನಂತ ಅಂದ್ರೆ ಇವತ್ತು ಹೆವಿ ಸೆಕೆ ಆಯಿತು. ಅದಕ್ಕೆ ಹೋಗಿ ಫಸ್ಟು ಮುಖ ತೊಳ್ಕೊಂಡ್ಬಿಟ್ಟೆ. ಇವಾಗ ಸ್ವಲ್ಪ ತಣ್ಣಗೆ ಫೀಲ್ ಆಗ್ತಾ ಇದೆ. ಆಮೇಲೆ ಇದನ್ನೆಲ್ಲ ಬೇವತ್ತೋಗಿರೋದಂತ ಅನ್ಕೊಂಬೇಡಿ. ಸ್ವಲ್ಪ ಮುಖ ತೊಳ್ಕೊಂಡು ಬಂದೆ ಈಗಷ್ಟೇ. ಬನ್ನಿ ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ. ನಾವಿವಾಗ ಸೆಕೆಂಡ್ ಪ್ಲೇಸಿಗೆ ಬಂದಿದ್ದೀವಿ. ಇದು ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ಇವಾಗ ನಾವು ಕೂಡ ಹೊಸದಾಗೆ ನೋಡ್ತಾ ಇರೋದು. ಪ್ಯಾಲೇಸ್ ಇಲ್ಲಿ ಮಲೇಷ್ಯಾದಲ್ಲಿರೋ ಪ್ಯಾಲೇಸ್ ಆಯ್ತಾ? ಹೌದಾ? ಆ ಸೈಡ್ ಎಲ್ಲ ಹೋಗ್ಬಾರ್ದು ಅಂತ ನಮ್ಮ ಗೈಡ್ ಇದಾರಲ್ಲ, ಅವ್ರ ಹತ್ರ ಕೇಳೋಣ ಇದೇನಂತ ಕೇಳೋಣ. ಹಾ ನೋಡಿ, ಇವರೇ ನಮ್ಮ ಗೈಡು. No, on video. Why? Because for my subscribers. Subscribers. For who? Which one? Which channel? YouTube channel. Tell me something about this palace. ನಮ್ಮ ಗೈಡ್ ಅವರು ಹೇಳೋ ಪ್ರಕಾರ ಅವ್ರು ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ಕನ್ನಡ ಬರಲ್ಲ, ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಅದನ್ನ ನಿಮ್ಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ಈ ಪ್ಯಾಲೇಸ್ ನ ಕಟ್ಟೋದಕ್ಕಿಂತ ಮುಂಚೆ ಪ್ಲಾನಿಂಗ್ ಮಾಡ್ತಾರಲ್ವಾ, ಆ ಟೈಮ್ ಅಲ್ಲಿ ಈ ಒಂದು ಪ್ಯಾಲೇಸ್ ನ ಪೂರ್ತಿಯಾಗಿ ಕಟ್ಟೋದಕ್ಕೆ 400 ಮಿಲಿಯನ್ಸ್ ಆಗುತ್ತೆ ಅಂತ ಹೇಳಿದ್ರಂತೆ. ಅಂದ್ರೆ ಮಲೇಷ್ಯಾದ ರಿಂಗೇಟ್ಸ್ ಪ್ರಕಾರ, ಅಂದ್ರೆ ಮಲೇಷ್ಯಾದ ಕರೆನ್ಸಿ ಪ್ರಕಾರ 400 ಮಿಲಿಯನ್ಸ್ ಅಂತ ಹೇಳಿದ್ರಂತೆ. ಮಲೇಷ್ಯಾದಲ್ಲಿ ಈ ಪ್ಯಾಲೇಸ್ ನ ಕಟ್ಟೋದಕ್ಕೆ ಅಲ್ಲಿನ ರಿಂಗೇಟ್ಸ್ ಪ್ರಕಾರ 900 ಮಿಲಿಯನ್ಸ್ ರಿಂಗೇಟ್ಸ್ ಆಯ್ತಂತೆ. ಈ ಪ್ಯಾಲೇಸ್ ನ ಕಟ್ಸೋದಕ್ಕೆ ಎಷ್ಟು ದೊಡ್ಡ ಜಾಗ ಯೂಸ್ ಮಾಡಿದ್ದಾರೆ ಅಂತ ಅಂದ್ರೆ 95 ಎಕರೆ ತಗೊಂಡಿದಾರಂತೆ ಈ ಒಂದು ಪ್ಯಾಲೇಸ್ ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡೋದಕ್ಕೆ. ಮಲೇಷ್ಯಾದಲ್ಲಿರೋ ಕರೆನ್ಸಿ ಹೋಲಿಸ್ಕೊಂಡ್ರೆ 900 ಮಿಲಿಯನ್ಸ್ ಆಗಿದೆ. ಬಟ್ ಅದೇ ಇಂಡಿಯಾ ಕರೆನ್ಸಿ ಹೋಲಿಸ್ಕೊಂಡ್ರೆ ಎಷ್ಟಾಗ್ಬೋದು ಅಂತ ನೀವೇ ಥಿಂಕ್ ಮಾಡಿ. ಮಲೇಷ್ಯಾದ ಒಂದು ರಿಂಗೇಟ್ಸ್ ಗೆ ಇಲ್ಲಿನ ಕರೆನ್ಸಿ ಪ್ರಕಾರ, ಅಂದ್ರೆ ನಮ್ಮ ಇಂಡಿಯಾದ ಕರೆನ್ಸಿ ಪ್ರಕಾರ 25 ರೂಪಾಯಿ ಆಗುತ್ತೆ. ಇನ್ನ 900 ಮಿಲಿಯನ್ಸ್ ಗೆ ಎಷ್ಟಾಗ್ಬೋದು ಅಂತ ನೀವೇ ಥಿಂಕ್ ಮಾಡಿ. 95 ಎಕರೆ ಇದೆಯಂತೆ. ಬನ್ನಿ ನೋಡೋಣ, ಹಿಡಿದು ಅಳದೇ ಬಿಡೋಣ. ಯಪ್ಪ ದೇವ್ರೇ.
ಆದ್ರೂ ಹೆವಿ ಬಿಸಿಲು ಇಲ್ಲಿ. ಹೇಳಿದ್ರು ನಮ್ಗೆ ಅಂಬ್ರೆಲಾ ತಗೊಂಡ್ ಬರ್ಬೇಕಿತ್ತು ನೀವು ಅಂತ. ನಾವು ತಗೊಂಡ್ ಬರೋದು ಮರ್ತೋದ್ವಿ. ಮತ್ತೆ ಇಲ್ಲಿ ಬೈ ಮಾಡೋದಕ್ಕೆ ಎಲ್ಲೂ ಶಾಪ್ ಕೂಡ ಇಲ್ಲ, ಹೊರಗಡೆ ಹುಡುಕುದ್ವಿ ಬಂದಿದ ತಕ್ಷಣ. ಅಯ್ಯೋ ನೋಡಿ ಎಷ್ಟು ಬಿಸಿಲಿದೆ. ಪ್ಯಾಲೇಸ್ ಅಂತ ಸಕ್ಕತ್ತಾಗಿದೆ. ಡಿಫ್ರೆಂಟ್ ಆಗಿದೆ ಅಲ್ಲ. ಮೊನ್ನೆ ಇಲ್ಲಿ ಅಬ್ಸರ್ವ್ ಮಾಡಿದ್ರ ಸ್ಟೆಪ್ಸ್ ಯಪ್ಪ ಬೆಟ್ಟನೇ ಇದೆ. ಹತ್ಕೊಂಡು ಹೋಗೋಕೆ ಸ್ಟೆಪ್ಸ್ ಎಲ್ಲ ಇದೆ ನೋಡಿ ಇಲ್ಲಿ ಒಂದು ಬೆಟ್ಟದ ಮೇಲೆ ಹತ್ಕೊಂಡು ಹೋಗೋ ಸ್ಟೆಪ್ಸ್ ಇದೆ. ಇದು ಕೂಡ ವಿಸಿಟಿಂಗ್ ಪ್ಲೇಸ್ ಅಂತ ಹೇಳಿ ಮೇಲೆ ಹೋಗ್ತಾರೆ. ನೋಡಿ ಇದೇ ಪ್ಯಾಲೇಸ್ ಗೇಟ್ ಇದು ಅಲ್ವಾ ಅಮ್ಮ? ಬಾಬಾ ಅದು ರಿಯಲ್ ಜನ ರಿಯಲ್ ನಾನು ಡೂಪ್ ಅಲ್ಲ ಅಂತ ಅನ್ಕೊಂಡೆ. ತರ ಪ್ರಾಣಿ ಮೇಲೆ ಕುತ್ಕೊಂಡ್ರೆ ಏನೋ ಒಂಥರ ಬೇಜಾರಾಗುತ್ತೆ. ನಂಗೂ ಅದಕ್ಕೆ ನೋವು ಮಾಡ್ತಾರೆ ಅಂತ ಅನ್ಸುತ್ತೆ. ನಾನಿದು ಡಾಲ್ ಅಂತ ಅನ್ಕೊಂಡೆ, ನೋಡಿದ್ರೆ ರಿಯಲ್. ನೋಡಿ ಗೇಟ್ ಹತ್ರ ಹಿಂಗಿದೆ ನೋಡಿ, ಇಸ್ತಾನ ನಗರ ಇದರ ನೇಮು. ಅಂದ್ರೆ ಈ ಪ್ಯಾಲೇಸ್ ನ ನೇಮು. ಆಕ್ಚುಲಿ ಒಳಗಡೆ ಹೋಗಕ್ ಬಿಡೋದಿಲ್ಲ. ಇಲ್ಲಿ ಸ್ನಾಕ್ಸ್ ಐಟಮ್ಸ್ ಇದೆ, ಮತ್ತೆ ಔಟ್ ಸೈಡ್ ಫೋಟೋ ಶೂಟ್ ಇದ್ರೆ ಮಾಡ್ಕೊಬಹುದು. ಬಿಸಿಲಲ್ಲಿ ಮಾಡೋಕ್ ಅದು ಕಷ್ಟನೇ ತಾನೇ ಮೋನು. ಇದ್ರ ಬಗ್ಗೆ ತಿಳ್ಕೊಂಡು ಈ ಪ್ಲೇಸ್ ನ ನೋಡೋದ್ರಲ್ಲೇ ಒಂಥರ ಮಜಾ ಅಲ್ವಾ ಅಮ್ಮ? ಅದೇ ಈ ತರದೆಲ್ಲ ಪ್ಲೇಸಿಗೆ ನಾವು ಬರ್ತೀವಲ್ವಾ, ಇದ್ರ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ ಅದನ್ನಾದ್ರೂ ಅವ್ರಿಗೆ ಹೇಳ್ತೀವಲ್ಲ ಇನ್ಫಾರ್ಮೇಶನ್, ಅದು ಖುಷಿ. ಮತ್ತೆ ನಾವು ಲೈವ್ ಆಗಿ ನೋಡ್ತಿದೀವಿ. ಮಲೇಷಿಯಾದಲ್ಲಿ ಅದೊಂದು ದೊಡ್ಡ ಸಿಟಿ ಅಂತ ಅನ್ಕೊಂಡಿದ್ವಿ. ಈ ಸಿಟಿ ಮಿಡಲ್ ಅಲ್ಲೇನೆ ಇಷ್ಟೊಂದು ಪ್ಲೇಸ್ಗಳಿದೆ ಅಂತ ಗೊತ್ತಿರ್ಲಿಲ್ಲ ನಿಜವಾಗ್ಲೂ. ಆದ್ರೆ ಇಲ್ಲಿ ಏನ್ ಗೊತ್ತಾ, ಇನ್ನೊಂದಿಲ್ಲಿ ಮಲೇಷ್ಯಾದಲ್ಲಿ ಎಲ್ಲ ಪ್ಲೇಸಸ್, ವಿಸಿಟಿಂಗ್ ಪ್ಲೇಸಸ್ ಎಲ್ಲ ನಿಯರ್ ಆಗಿರುತ್ತೆ. ಜಸ್ಟ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಇಲ್ಲಾಂದ್ರೆ 1 ಅವರ್ ಜರ್ನಿ ಇಷ್ಟೇ. ಮತ್ತೆ ವಾಕೇಬಲ್ ಡಿಸ್ಟೆನ್ಸ್ ಇರುತ್ತೆ. ನಮ್ಗೆ ನಮ್ ರೂಮ್ ಇಂದ ಟ್ವಿನ್ ಟವರ್ ವಾಕೇಬಲ್ ಡಿಸ್ಟೆನ್ಸ್, ಮತ್ತೆ ಫುಡ್ ಸ್ಟ್ರೀಟ್ ಇದೆ ಅದ್ರ ವಾಕೇಬಲ್ ಡಿಸ್ಟೆನ್ಸ್. ಏನಕ್ಕಂದ್ರೆ ಅವರು ತುಂಬಾ ನಿಯರ್ ಆಗಿರೋ ಹೋಟೆಲ್ ನಮಗ್ ಬುಕ್ ಮಾಡಿ ತುಂಬಾ ಈಸಿ ವೇ ಅಲ್ಲಿ ನಾವು ಮಲೇಷಿಯಲ್ಲಿ ಇರೋ ಪ್ಲೇಸಸ್ ನ ವಿಸಿಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದಾರಲ್ವಾ? ಹೌದು. ಮತ್ತೆ ಏನ್ ಗೊತ್ತಾ, ಇನ್ನೊಂದು ಮ್ಯಾಟ್ರು, ನಾವು ಬರ್ಬೇಕಾದ್ರೆ ಇವಾಗ ಆನ್ ದ ವೇ ನನ್ನ ಲೆಫ್ಟ್ ಸೈಡ್ ಅಲ್ಲಿ ಒಂದು ಆಂಜನೇಯ ಟೆಂಪಲ್ ಇತ್ತು. ಇಲ್ಲಿ ಕೂಡ ಆಂಜನೇಯ ಟೆಂಪಲ್ ಇದೆ. ಸಾಕಾಯ್ತು ನಮ್ಗೆ ಆಂಜನೇಯ ಟೆಂಪಲ್ ನ ಮಲೇಷ್ಯಾದಲ್ಲಿ ನೋಡಿ. ಟೆಂಪಲ್ ಇಲ್ಲ, ಬರೀ ಸುಬ್ರಹ್ಮಣ್ಯ ಅಷ್ಟೇ ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲ, ಆಂಜನೇಯ ಟೆಂಪಲ್ ಕೂಡ ಇದೆ. ನೋಡಿ ಇಲ್ಲಿ ಗೇಟ್ ಹತ್ರ ಬಂದು ಎಲ್ಲರೂ ಫೋಟೋ ಶೂಟ್ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಕುದುರೆಯಲ್ಲಿ ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಂತಿದ್ದಾರೆ. ಅವ್ರ ಹತ್ರನೂ ಹೋಗಿ ನಿಂತ್ಕೊಂಡು ಫೋಟೋ ಹಿಡಿಸ್ಕೋತಾ ಇದ್ದಾರೆ. ಮತ್ತೆ ಇನ್ನೊಂದು ರೀಲ್ಸ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಬಟ್ ರೀಲ್ಸ್ ಮಾಡೋಣ ಅಂತ ಅಂದ್ರೆ ಹೆವಿ ಬಿಸಿಲು. ಬಿಸಿಲಿದ್ರೆ ರೀಲ್ಸ್ ಮಾಡಕ್ ಆಗಲ್ಲಪ್ಪ, ಕಣ್ಬಿಡಕ್ ಆಗಲ್ಲ. ವ್ಲಾಗ್ ಮಾಡೋದೇ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಈ ಕಲ್ಲಿಗೆ ಬಿಸಿಲು ಬಿದ್ದು ಮೊಕ್ಕ ಹೊಡಿತಾ ಇದೆ, ಕಣ್ ಬಿಡಕ್ ಆಗ್ತಲ್ಲ. ನೋಡಿ ನಾವು ಹಿಂಗ್ ಮುಚ್ಕೊಂಡು ಮಾತಾಡ್ತಾ ಇದೀವಿ. ಸನ್ ಬನ್ನಿ ಐಸ್ ಕ್ರೀಮ್ ತಿನ್ನೋಣ. ಬನ್ನಿ ಐಸ್ ಕ್ರೀಮ್ ತಿನ್ನೋಣ. ಸಣ್ಣವರೇ ಬನ್ನಿ, ಅವ್ರನ್ನೂ ಕರಿಯೋಣ ಹಂಗೆ ಅನ್ಕೊಂಡು ಇಬ್ರು ಒಟ್ಟಿಗೆ ಸೇರ್ಸ್ಕೊಳ್ಬಿಟ್ಟಿದೀನಿ. ಅವ್ರನ್ನೂ ಕೂಡ ಕರ್ಕೊಂಡೋಗಿ ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಈ ಪ್ಲೇಸ್ ಇಂದ 1-2-3 ಫೋಟೋ ಶೂಟ್ ಮಾಡ್ಕೊಂಡು ಹೊರಡೋಣ. ಓಕೆನಾ ಸನುಮಾ? ಓಕೆ. ಐಸ್ ಕ್ರೀಮು ಇಲ್ಲ ಜ್ಯೂಸ್ ತಗೊಳ್ಳೋಣ ಅಂತ ಈ ಶಾಪಿಗೆ ಬಂದ್ವಿ. ನೋಡಿ ಪ್ಯಾಲೇಸ್ ಪಕ್ಕದಲ್ಲೇ ಒಂದು ಶಾಪ್, ಒಳ್ಳೆ ರಿಲಯನ್ಸ್ ತರ ಇದೆ. ಡ್ರೆಸ್ಸಸ್ ಕೂಡ ಕೊಡ್ತಿದ್ದಾರೆ. ಈ ಒರಿಜಿನಲ್ ಅದು ಐಸ್ ಕ್ರೀಮ್ ಬೇಕಮ್ಮ? ಇದು ನಮ್ಮ ಇದ್ರ ಸೈಡ್ ತಿಂತೀವಲ್ಲ ಕುಲ್ಫಿ, ಯಾವ ತರದ್ದು? ಏನಂದ್ರು? ಸ್ಟಿಕ್ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ, ತಿನ್ನಿ. ನಮ್ ಕಡೆ ಕರೆನ್ಸಿಗೆ ರುಪೀಸ್ ಅಂತೀವಿ. ನೋಡಿ ಇಲ್ಲಿ RM ಅಂತ ಕರೀತಾರೆ. 5 ರೂಪೀಸ್ ಇದೆ. ಅಂದ್ರೆ ಇಂಡಿಯನ್ ಕರೆನ್ಸಿಗೆ 125 ರೂಪಾಯಿ. ಇದು ನಮ್ ಸೈಡ್ ಎಷ್ಟು ರೂಪಾಯಿ ಇದೆ ಹೇಳಿ? 15 ರೂಪಾಯಿ 20 ರೂಪಾಯಿಗೆಲ್ಲ ಸಿಗುತ್ತೆ. ನಿಜ ನೀವೇ ಹೇಳಿ, ನಮ್ ಕಂಟ್ರಿ ಬೆಟರ, ಈ ಕಂಟ್ರಿ ಬೆಟರ, ಮಲೇಷಿಯಾ ಕಂಟ್ರಿ ಬೆಟರ ಅಂತ? ತುಂಬಾ ಅಂದ್ರೆ ತುಂಬಾ ಡೆವಲಪ್ ಆಗಿದೆ. ದುಡ್ಡನ್ನ ಜಾಸ್ತಿ ಖರ್ಚು ಮಾಡಕ್ ಹೋಗ್ಬಿಡಿ, ಸೇವ್ ಮಾಡಿ, ಏನಾದ್ರು ತಗೊಳ್ಳಿ. ಬೆಲೆ ಬಾಳೋ ಅಂತ ವಸ್ತುಗೆ ಇನ್ವೆಸ್ಟ್ ಮಾಡಿ, ಅವಾಗ ನಿಮ್ಗೂ ಕೂಡ ನಿಮ್ ಲೈಫ್ ಅಲ್ಲಿ ನೀವು ಕೂಡ ಇಂಪ್ರೂವ್ ಆಗ್ಬೋದು. ನೋಡಿ ಈ ರೇಂಜಿಗೆ ಏನಾದ್ರು ದೇಶ ಬೆಳೆದ್ಬಿಟ್ರೆ ನಾವು ಖರ್ಚು ಮಾಡಿ ಈ ಭೂಮಿ ಮೇಲೆ ಬದುಕೋದು ಹೆಂಗೆ? ಈ ತರ ಇಷ್ಟೊಂದು ಖರ್ಚಾಗೋದ್ರೆ ಅಲ್ವಾ? ಬರೀ ಐಸ್ ಕ್ರೀಮ್ಗೆನೆ 125 ರೂಪಾಯಿ ಕೊಟ್ಟಿದೀವಿ. ನಮ್ಮ ಬರೀ ಒಂದ್ ಐಸ್ ಕ್ರೀಮ್ಗೆನೆ 125 ರೂಪಾಯಿ ಕೊಟ್ಟಿದೀವಲ್ಲಮ್ಮ. ಇಲ್ಲ, ಸ್ವಲ್ಪ ಅಷ್ಟೇ. 125 ರೂಪಾಯಿ ನಮ್ ಇಂಡಿಯನ್ ಕರೆನ್ಸಿಗೆ ಲೆಕ್ಕ ಹಾಕೊಂಡ್ರೆ ಇಲ್ಲೇನೋ 5 ರೂಪೀಸ್ ಅಂತ ಈಸಿಯಾಗಿ ಹಾಕ್ಬಿಟ್ಟಿದ್ದಾರೆ. ಬಟ್ ಆದ್ರೂ ನಮ್ ಸೈಡ್ ಸಿಗಲ್ವಾ ಇದು? 15 ರೂಪಾಯಿ ಡಿಮಾರ್ಟ್ ಅಲ್ಲಿ. ಡಿಮಾರ್ಟ್ ಅಲ್ಲಿ 15 ರೂಪಾಯಿಗೆ ಸಿಗೋದ್ನ ಇಲ್ಲಿ 125 ರೂಪಾಯಿಗೆ ಮಾರ್ತಾ ಇದಾರೆ. ನೀವು ಏನಾದ್ರು ಮಲೇಷಿಯಾಗೆ ಬಂದ್ಬಿಡಿ, ಇಲ್ಲಿ ಒಂದ್ ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಸನುಮಾ, ಮಲೇಷ್ಯಾದಲ್ಲಿ ಒಂದ್ ಒಳ್ಳೆ ಬಿಸ್ನೆಸ್ ಮಾಡ್ಬೋದಲ್ಲ ಬ್ರೋ? ನೋಡಿ ಇದು ಡಿಮಾರ್ಟ್ ಅಲ್ಲಿ 15 ರೂಪೀಸ್, ಇಲ್ಲಿ 125 ರೂಪಾಯಿ. ಈ ಪ್ಯಾಲೇಸ್ ಅಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬೊಬ್ರು ಕೂಡ ಓಡಾಡೋದೆಲ್ಲ ಕುದುರೆಯಲ್ಲೇ. ನೋಡಿ ಇದ್ ಮಾಡ್ತಿದ್ದಾರೆ. ನೋಡಿ ಒಳಗಡೆ ಯಾರಿಗೂ ಪಬ್ಲಿಕ್ಗೆ ಎಂಟ್ರಿ ಇಲ್ವಂತೆ, ಫೀಸು ಕೂಡ ಇಲ್ಲ. ಎಷ್ಟು ಅಂತ ಕೇಳಿದ್ವಿ. ಒಳಗಡೆ ಎಂಟ್ರಿ ಇಲ್ಲ, ಹೊರಗಡೆ ಮಾತ್ರ. ಒಳಗಡೆ ಇನ್ನೂ ರಾಜರು ಇರ್ಬೋದೇನೋ ಗೊತ್ತಿಲ್ಲ. ಹೌದು ಇದಾರಾ? ರಾಜರು ಕೂಡ ಇನ್ನೂ ಇದಾರಂತೆ. ಏನೋ ನಾವು ಅದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಂಡಿಲ್ಲ. ಒಳಗಡೆ ಹೋಗೋದ್ರ ಬಗ್ಗೆ ತಿಳ್ಕೊಂಡ್ವಿ, ಒಳಗಡೆ ಹೋಗಂಗಿಲ್ವಂತೆ. ಔಟ್ ಸೈಡ್ ಇಂದಾನೆ ಫೋಟೋ ತಗೋಬೇಕಂತೆ. ಈ ಪ್ಲೇಸಿಗೆ ಬಂದ್ರೆ
ಗೇಟ್ನ ನೋಡಕ್ ಬರ್ಬೇಕಷ್ಟೇ. ಮತ್ತೆ ಐಸ್ ಕ್ರೀಮ್ ತಿನ್ಲಿಕ್ಕೆ ಬರ್ಬೇಕು, ಕುದುರೆ ನೋಡಕ್ ಬರ್ಬೇಕು guys ಅಷ್ಟೇ. ಮತ್ತೆ ಫೋಟೋ ಹಿಡ್ಕೊಳ್ಳೋದಕ್ಕೆ ಬರ್ಬೋದು ಅಷ್ಟೇ. ಮಲೇಷ್ಯಾಕ್ ಬಂದಿದೀವಿ, ಈ ಪ್ಲೇಸ್ ಓಡಾಡಿದ್ವಿ ಅಂತ ಹೇಳ್ಬೋದು. ಹೌದು. ಬಟ್ ಏನಂದ್ರೆ ತುಂಬಾ ಪ್ಲೇಸಸ್ ನಮ್ಗೆ ಕವರ್ ಮಾಡಿಸ್ತಿದ್ದಾರೆ, ತುಂಬಾ ಟೈಮ್ ಪಿಕಪ್ ಮಾಡ್ತಾ ಇದಾರೆ ಅಲ್ವಾ ಅಮ್ಮ? ಹೌದು, ಅದು ನಿಜ. ತುಂಬಾ ಪ್ಲೇಸ್ ಕವರ್ ಮಾಡಿಸ್ತಿದ್ದಾರೆ. ಹಂಗೆ ನಾವು ನಿಮ್ಗೆ ಒಂದೊಂದ್ ಪ್ಲೇಸ್ ನ ತೋರ್ಸೋದಕ್ ಆಗ್ತಿಲ್ಲ, ಏನಕ್ಕಂದ್ರೆ ಒಂದೊಂದ್ ಕಡೆ ವಿಡಿಯೋ ಶೂಟ್ ಮಾಡಂಗಿಲ್ಲ ಅಲ್ವಾ ಅಮ್ಮ? ಒಂದೊಂದ್ ಕಡೆ ಮೊಬೈಲ್ ಅಲೌವ್ ಇಲ್ಲ, ಸೊ ಅದಕ್ಕೋಸ್ಕರ ಕೆಲವು ಶೂಟ್ ಮಾಡೋಕೆ ಆಗ್ತಿಲ್ಲ. ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ಲೇಸಸ್ ನ ನಿಮ್ಗೆ ಕವರ್ ಮಾಡಿಸ್ತಾ ಇದೀವಿ. ನೋಡ್ಬಿಟ್ಟು ನೀವು ಕೂಡ ಖುಷಿ ಪಡ್ತಿದ್ದೀರಾ, ನೋಡ್ತಿದ್ದೀರಾ ಅನ್ನೋ ಫೀಲ್ ಅಲ್ಲೇ ನಾವು ಕೂಡ ಇದೀವಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬನ್ನಿ ನೋಡೋಣ ಇವತ್ತಿನ ದಿನ ಇನ್ನು ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ. ನೋಡಿ ಇಲ್ಲಿರೋ ಬಸ್ ಯಾವ ತರ ಇದೆ ಅಂತ ನೋಡಿ. ನನ್ನ ಬ್ಯಾಕ್ ಸೈಡ್ ಅಲ್ಲಿ ಇದೆ ಅಲ್ವಾ ಈ ಬಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಸುತ್ತಾಡ್ಸಕ್ಕೆ ಇರೋ ಅಂತ ಬಸ್ ಇದು. ಎಲ್ಲರೂ ಹೋಗಂಗಿರಲ್ಲ, ಇದಕ್ಕೆ ಟಿಕೆಟ್ ಇರುತ್ತೆ. ಈ 95 ಎಕರೆ ಇದೆಯಲ್ವಾ, ಅದನ್ನ ಈ ಬಸ್ಸಲ್ಲೇ ಕುತ್ಕೊಂಡು ರೌಂಡ್ ಓಡಿಸ್ತಾರಂತೆ. ಇದರಿಂದಾನೇ ಎಲ್ಲಾ ಪ್ಲೇಸ್ ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಓಪನ್ ಬಸ್ ಮೇಲೂ ಕೂಡ ಕುತ್ಕೊಬಹುದು ನೀವು. ಡಬಲ್ ಬಸ್ ಇದೆ ನೋಡಿ. ನಾವಿವಾಗ 3ನೇ ಪ್ಲೇಸ್ಗೆ ಫೈನಲಿ ಬಂದಿದೀವಿ. ಬನ್ನಿ 3ನೇ ಪ್ಲೇಸ್ ಯಾವುದು ಅಂತ ನೋಡೋಣ. ಒಳಗಡೆ ನಿಮಗೆ ತೋರಿಸ್ತೀನಿ. ಇದೊಂದು ವಿಸಿಟಿಂಗ್ ಪ್ಲೇಸು. ಇವಾಗ ನಾವು ಹೆಂಗೆ ಲಾಲ್ಬಾಗ್, ಕಬ್ಬನ್ ಪಾರ್ಕು, ವಿಧಾನಸೌಧ, ಹೈಕೋರ್ಟ್ ಅಂತ ಓಡಾಡ್ತೀವಿ, ಹಂಗೆ ಇಲ್ಲಿನ ಮಲೇಷ್ಯಾದಲ್ಲಿ ನೋಡಬೇಕಾದಂಥ ಪ್ಲೇಸ್ ಇದು ನೋಡಿ. ಇದ್ರ ಬಗ್ಗೆ ನಮ್ಮ ಗೈಡ್ ಅವರು ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಈ ಪ್ಲೇಸ್ನ ಬಗ್ಗೆ. ನೋಡಿ, ಈ ಒಂದು ಟವರ್ ಅಲ್ಲಿ ಮಲೇಷ್ಯಾದಲ್ಲಿ ಯಾವ ಸ್ಟೇಟ್ ಇದೆ ಆ ನೇಮ್ನ ಬರ್ದಿದಾರಂತೆ. ಸೊ ಇವಾಗ ನಮಗೆ ಗೈಡ್ ಅವರು ಅದನ್ನೇ ಹೇಳ್ತಾ ಇರೋದು, ಈ ಮಲೇಷ್ಯಾ ಕಂಟ್ರಿಯಲ್ಲಿ ಯಾವ ಸ್ಟೇಟ್ಗಳಿದೆ ಅದ್ರ ಹೆಸರನ್ನ ಇದ್ರ ಮೇಲೆ ಫಿಲ್ಮ್ ಮಾಡಲಾಗಿದೆ ಅಂತ ಹೇಳಿದ್ರು ಇಂಗ್ಲೀಷಲ್ಲಿ. ಸೊ ಅದನ್ನ ಇವಾಗ ನಾವು ತಿಳ್ಕೊಂಡ್ವಿ. ಬನ್ನಿ ಅಲ್ಲಿ ಮುಂದೆ ಹೋಗೋಣ. ಏನು ಕನ್ಫ್ಯೂಸ್ ಅಲ್ಲಿ ನೋಡ್ತಿದ್ದೀರಾ? ನೋಡ್ತಾ ಇದ್ದೀನಿ, ನಂಗೆ ಇನ್ನ ಕ್ಲಿಯರ್ ಆಗಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಸೊ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಏನು ಅಂತ, ಸರಿನಾ? ಸರಿ. ಇವರು ನಮ್ಮ ಕೈರಲ್ಲಿ ಟ್ರಾವೆಲ್ಸ್ ಅವ್ರು ಏನು ಗೊತ್ತಾ, ತಮಿಳು ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮ್ಮ ಕನ್ನಡದವ್ರು ಏನಾದ್ರು ಬಂದ್ರೆ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಿದ್ರೆ ಇಂಗ್ಲಿಷ್ ಅಲ್ಲೇನೆ ಕೇಳಿ ಅರ್ಥ ಮಾಡ್ಕೋಬೇಕು ಅಲ್ವಾ ಅಮ್ಮ? ಹೌದು. ಅಂದ್ರೆ ಅವ್ರು ತಮಿಳ್ ಮಾತಾಡೋದಲ್ವಾ, ತಮಿಳಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದು. ಡೌಟ್ಸ್ ಇದ್ರೆ ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ಆಯ್ತು. ನಮ್ಗೇನಾದ್ರೂ ಡೌಟ್ಸ್ ಇದ್ರೆ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಮ್ಗೆ ಕನ್ನಡದಲ್ಲಿ ಬೇಕು ಅಂತ ಅಂದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಕನ್ನಡ ಟ್ರಾವೆಲ್ಸ್ ನ ಹುಡುಕ್ಬೇಕಾಗುತ್ತೆ. ಫಸ್ಟ್ ಟೈಮು ಕೈರಳಿ ಟ್ರಾವೆಲ್ಸ್ ಎಷ್ಟೋ ಜನ ಸಜೆಸ್ಟ್ ಮಾಡಿರೋದ್ರಿಂದ ಇದರಲ್ಲಿ ನಾವು ಪ್ಯಾಕೇಜ್ ನ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ. ನಮ್ ಕಡೆ ಲಾಲ್ಬಾಗ್ ಹೇಗಿರುತ್ತೆ ಅದೇ ರೀತಿ ಇಲ್ಲೂ ಕೂಡ ಇದೆ ನೋಡಿ ಪ್ಲೇಸ್. ನಮ್ ಸೈಡ್ ಲಾಲ್ಬಾಗ್ ಹಿಂಗೆ ಇರೋದು ಬ್ಯಾಂಗ್ಳೂರಲ್ಲಿ. ನೀವು ನೋಡಿದೀರಾ ತಾನೇ? ನೋಡಿದ್ದೀನಿ. ನೋಡಿ ಇಲ್ಲಿ ತೇಜಸ್ ಸುರಭಿ ಅವ್ರು ನೋಡಿ ಹೆಂಗಾಡ್ತಾ ಇದಾರೆ ನೋಡಿ. ಓಡ್ಕೊಂಡು ಬರ್ತಾ ಇದಾರೆ. ಫುಲ್ಲು ಬಿಸಿಲು ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ಗೈಡ್ ಅವ್ರು ಬೇರೆ ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅವರೇ ಕರೀತಿದ್ರು, ನಾವೇ ಹೋಗ್ತಾ ಇಲ್ಲ. ಇಲ್ಲಿ ಬಂದ್ಮೇಲೆ ತಣ್ಣಗಿದೆ ಅಮ್ಮ ಪ್ಲೇಸು. ನೀವು ಕನ್ನಡದವ್ರಲ್ವಾ, ಅವ್ರು ಎಕ್ಸ್ಪ್ಲೇನ್ ಮಾಡೋದು ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದ್ಯಾ? ಇಂಗ್ಲಿಷ್ ಬರುತ್ತೆ ಕ್ಲಿಯರ್ ಆಗಿ? ಅಂದ್ರೆ ನಮ್ಮ ಕನ್ನಡದವ್ರು ಇವಾಗ ಇಂಗ್ಲಿಷ್ ಬರ್ದಿರೋರು ಬಂದ್ರೆ ಏನ್ ಗತಿ? ನೋಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಯಾರನ್ನಾದ್ರೂ ಫಾಲೋ ಮಾಡಬೇಕು, ಯಾರೋ ಗೊತ್ತಿರೋದ್ರಿಂದ ಹೋಗ್ಬೇಕಷ್ಟೇ. ಅದಕ್ಕೆ ಎಲ್ಲಾದ್ರೂ ಹೊರಗಡೆ ಬಂದರೆ ಸ್ವಲ್ಪ ಇಂಗ್ಲೀಷ್ ಕಲ್ತ್ರೆ ನಿಜವಾಗ್ಲೂ ಕ್ಲಿಯರಾಗಿ ಅರ್ಥ ಮಾಡ್ಕೋಬೋದು. ಹಂಗಂತ ಅದನ್ನೇ ಭಾಷೆಯಾಗಿ ಕನ್ವರ್ಟ್ ಮಾಡ್ಕೋಬೇಡಿ. ಕನ್ನಡನ ಚೆನ್ನಾಗಿ ಮಾತಾಡ್ತೀರಾ, ಬಟ್ ಹಂಗೇನೆ ಇಂಗ್ಲೀಷ್ನು ಸ್ವಲ್ಪ ಕಲೀರಿ. ಅವಾಗ ಹೊರಗಡೆ ಬಂದಾಗ ನಿಜವಾಗ್ಲೂ ಕ್ಲಿಯರಾಗಿ ಅರ್ಥ ಮಾಡ್ಕೊಬೋದು ಅಲ್ವಾ ಅಮ್ಮ? ಸ್ವಲ್ಪ ಕಲ್ತಿರ್ಬೇಕು. ನಮಗೆ ಒಂದು ರೇಂಜಿಗೆ ಅರ್ಥ ಆಗುತ್ತೆ, ನಮಗೂ ಆ ರೇಂಜಿಗೆಲ್ಲ ಇಂಗ್ಲೀಷ್ ಬರಲ್ಲ. ನಮ್ಮ ಸಣ್ಣವ್ರಿಗೆ ಮಸ್ತಾಗಿ ಬರುತ್ತೆ ಇಂಗ್ಲೀಷ್. ನೋಡಿ ಪ್ಲೇಸಲ್ಲಿ ಯಾವ ಥರ ಇದೆ ಅಂತ. ಇದ್ರೊಳಗಡೆ ಎಂಟ್ರಿ ಕೊಟ್ವಿ, ದೂರದಿಂದ ನೋಡ್ತಾ ಇದ್ವಿ. ನಮ್ಮ ಸಣ್ಣವರು ಶೂಟ್ ಮಾಡ್ಕೋತಾ ಇದ್ದಾರೆ. ಏನಂತ ಅಂದ್ರೆ ನಮ್ಮ ಬೆಂಗಳೂರಲ್ಲೂ ಅಷ್ಟೇನೆ ಸ್ವಲ್ಪ ನಿಯರ್ ಪ್ಲೇಸ್ಗಳಿದೆ. ಅಂದ್ರೆ ಇವಾಗ ಕಬ್ಬನ್ ಪಾರ್ಕು, ಲಾಲ್ ಬಾಗು, ಮತ್ತೆ ಅದು ಇದು ಯಾವುದೋ ಪ್ಲೇಸ್ಗಳು ಸ್ವಲ್ಪ ನಿಯರ್ ಇದೆ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಎಲ್ಲ ಇದೆ. ಬಟ್ ಆದ್ರೆ ಅಲ್ಲಿಗೆ ಹೋಗ್ಬೇಕಂದ್ರೂ ಟ್ರಾಫಿಕ್ ಅಲ್ಲಿ ಅರ್ಧ ನಿಂತ್ಕೊಬಿಡ್ತೀವಿ ನಾವು. ಬಟ್ ಇಲ್ಲಿ ಅಷ್ಟೊಂದು ಟ್ರಾಫಿಕ್ ಕೂಡ ಇಲ್ಲ, ಎಲ್ಲ ನಿಯರ್ ಪ್ಲೇಸೇ ಇದೆ. ವಾಕಬಲ್ ಡಿಸ್ಟೆನ್ಸ್ ಇದೆ, ಆರಾಮಾಗಿ ನಡ್ಕೊಂಡು ಕೂಡ ಓಡಾಡ್ಬೋದು. ಎಲ್ಲ ತುಂಬಾ ಹತ್ರನೇ ಇದೆ. ನೋಡಿ ನಮ್ಮ ಗೈಡ್ ಅವ್ರು ಎಷ್ಟು ಒಳ್ಳೆಯವರು ಅಂದ್ರೆ ಗ್ರೂಪ್ ಫೋಟೋ ಅವಾಗ ತೆಗಿತಾ ಇರ್ತಾರೆ. ಎಲ್ಲರದು ಕೂಡ ಕರೆದು ತೆಗಿತಾ ಇದ್ದಾರೆ. ಬಟ್ ಒಂದು ಗ್ರೂಪ್ ಫೋಟೋದಲ್ಲೂ ನಾವಿಲ್ಲ, ನಾವು ಪ್ರೈವೇಟ್ ಆಗಿ ಬಂದಿರೋದ್ರಿಂದ ಪ್ರೈವೇಟ್ ಆಗೇ ಇದೀವಿ. ನಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಾವೇ ಗೈಡ್ ಅವ್ರ ಹತ್ರ ಕೇಳಿ ಇನ್ಫಾರ್ಮೇಶನ್ ತಿಳ್ಕೊತೀವಿ, ಆಯ್ತಾ? ಪ್ರೈವೇಟ್ ಆಗಿ ಓಡಾಡ್ಕೊಂಡು ಇವಾಗ ಪ್ಲೇಸ್ ಕರ್ಕೊಂಬಂದ್ ಬಿಡ್ತಾರೆ. ನಾವು ಪ್ರೈವೇಟ್ ಆಗಿ ಓಡಾಡ್ಕೊಂಡಿದೀವಿ. ಅವ್ರು ಈ ಟೈಮಿಂಗ್ಸ್ಗೆ ಬನ್ನಿ ಅಂತ ಹೇಳ್ತಾರೆ. ಆ ಟೈಮ್ ಅಷ್ಟರಲ್ಲಿ ನಾವು ಅವ್ರ ಹತ್ರ ಹೋಗ್ಬಿಡ್ಬೇಕು ಅಲ್ವಾ ಅಮ್ಮ? ನೋಡಿ ಸಕ್ಕದಾಗಿ ಕಾಣಿಸ್ತಿದೆ ಅಮ್ಮ ಈ ಪ್ಲೇಸು. ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಯಾವ ತರ ಇದೆ ಪ್ಲೇಸು. ಫುಲ್ಲು ಓಪನ್ ಫೀಲ್ಡ್ ತರ ಇದೆ. ಮತ್ತೆ ಇಲ್ಲಿ ಅವರ ಆರ್ಮಿದು ಹಾಕೊಂಡಿದ್ದಾರೆ ಫೋಸು.
ಆರ್ಮಿದು ಸ್ಟ್ಯಾಚು ಇದೆ ನೋಡಿ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಗೌರ್ಮೆಂಟೇ ಮೇಂಟೈನ್ ಮಾಡ್ತಾ ಇರೋದು ಈ ಒಂದು ಪ್ಲೇಸ್ನ. ನಾವು ಅಷ್ಟೊಂದೇನು ತಿಳ್ಕೊಂಡಿಲ್ಲ, ಸ್ವಲ್ಪ ಒಂದು ರೇಂಜಿಗೆ ತಿಳ್ಕೊಂಡು ನಾವು ನಿಮ್ಗೆ ಹೇಳ್ತಿದ್ದೀವಿ. ಇದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಬಟ್ ನೀವು ಕೂಡ ನಮ್ಮ ಜೊತೆ ಪ್ಲೇಸ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಡಿಫ್ರೆಂಟ್ ಆಗಿ ಏನೇನೋ ಮಾಡಿ ಇಟ್ಕೊಂಡಿದ್ದಾರೆ. ಇದೇನಿದು? ವಾಟ್ ಇಸ್ ದಿಸ್? ಜೆಲಿ. ಸನಮ ಜೆಲ್ಲಿ ನೋಡಿ, ಬನ್ನಿ ಇಲ್ಲಿ ನೋಡಿ ಜೆಲಿ. ವಿಚ್ ಫ್ಲೇವರ್? ಅದು ವಿಚ್ ಫ್ಲೇವರ್? ಆರೆಂಜ್ ಜೆಲ್ಲಿ. ನಾನ್ ಜ್ಯೂಸ್ ಅನ್ಕೊಂಡ್ಬಿಡಮ್ಮ. ಅದು ನೋಡಿ ನಿಂಬೆಹಣ್ಣು ಜ್ಯೂಸ್ ಇದೆ. ಇಲ್ಲಿ ನೋಡಿ ನಿಂಬೆಹಣ್ಣು ಯಾವ ತರ ಇದೆ ಇಲ್ಲಿ. ಓ ನಿಂಬೆಹಣ್ಣು ಅದು. ಲೈಮು, ನಾರ್ಮಲ್ ಲೈಮು ಇದೆ. ನೋ ಕನ್ನಡ? ಕನ್ನಡನು ಲ್ಯಾಂಗ್ವೇಜ್. ಡೋಂಟ್ ನೋ. ದೆನ್ ಸ್ಟ್ರಾ ಇದೆಯಾ ಅಂದಾಗ ಯಾ ಅಂದ್ರಲ್ಲ, ಸ್ಟ್ರಾ ಅಂದಿದ್ಕೆ ಕೇಳಿಸ್ತವ್ರಿಗೆ ಅಷ್ಟೇ. ನನಗ್ ತಗೊಂಡಿದ್ದು ಸಿಪ್ಪು ಕುಡಿಬಾರ್ದಾ? ಕುಡೀರಿ ಆಯ್ತು, ಸುಮ್ಮನೆ. ಕುಡೀರಿ ಈಗ. ಇವ್ರು ಅವಾಗ್ಲೇ ಐಸ್ ಕ್ರೀಮ್ ತಿಂದ್ರು, ನಾನೇನು ತಿಂದಿಲ್ಲ, ಅದಕ್ಕೆ ಕುಡಿತಾ ಇದೀನಿ ಈಗ. ನೋಡಿ 186 ರೂಪಾಯಿ ಒಂದು ಎಳ್ಳೀರಿಗೆ. ಮಲೇಷ್ಯಾದ ಸಿಟಿಗೆ ಕರ್ಕೊಂಡು ಬಂದಿದ್ದಾರೆ. ಇವಾಗ ಲಂಚ್ ಟೈಮ್ ಆಯ್ತು, ಇಲ್ಲಿ 1:30 ಆಗಿದೆ. ಬೆಂಗಳೂರಲ್ಲಿ ಇವಾಗ ಒಂದು 10:30 ಆಗಿರ್ಬೋದು. ನೀವೆಲ್ಲ ಟಿಫನ್ ಮಾಡಿರೋ ಟೈಮಲ್ಲಿ ನಾವಿವಾಗ ಊಟ ಮಾಡ್ತಾ ಇದೀವಿ. ಹೆವಿ ಹಸಿವಾಗ್ತಿದೆ ಪ್ಲೇಸಿಗೆಲ್ಲ ಓಡಾಡಿ. ಬನ್ನಿ ಊಟ ಮಾಡೋಣ. ಆಲ್ರೆಡಿ ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಒಂದು 5 ಪ್ಲೇಸ್ ನ ಕವರ್ ಮಾಡಿಸಿದ್ರು ಅಲ್ವಾ? ಹೌದು, 5 ಪ್ಲೇಸ್ ಕವರ್ ಮಾಡಿದ್ವಿ. ಇವಾಗ ಇದೇ ಕೆಫೆಯಲ್ಲಿ ನಾವು ಊಟಕ್ಕೆ ಹೋಗ್ತಾ ಇದೀವಿ. ಬನ್ನಿ ಸನಮ. ಇಂಡಿಯನ್ ಫುಡ್ ಇದೆ ಅಂತ ನೋಡೋಣ ಬನ್ನಿ. ನೋಡಿ ಏನ್ ಹಾಕ್ಸ್ಕೊಂಡ್ ಬಂದಿದೀವಿ. ನಾರ್ಮಲ್ ರೈಸ್ ಮತ್ತೆ ಸಾಂಬಾರು ಮತ್ತೆ ಒಂದು ಕಬಾಬ್ ಪೀಸ್ ಹಾಕ್ಸ್ಕೊಂಡಿದೀವಿ. ಕಬಾಬ್ ತರ, ಆದ್ರೆ ಕಬಾಬ್ ಅಲ್ಲ, ಇಲ್ಲಿನ ಸ್ಟೈಲ್ ಕಬಾಬು. ಚೆನ್ನಾಯ್ತಾ? ನೋಡಿ ಈ ಸೈಡ್ ಅಲ್ಲಿ ಕಬಾಬ್ ಪೀಸ್ ಎಷ್ಟು ದೊಡ್ಡದು ಮಾಡಿದ್ದಾರೆ. ಬಟ್ ಕರೆಕ್ಟಾಗಿ ಬೇಯಿಸಿರಲ್ಲ. ಈಗಷ್ಟೇ ಊಟ ಮಾಡ್ಕೊಂಡು ಬಂದೆ. ಯಪ್ಪ, ಊಟ ಮಾಡ್ಬೇಕಾದ್ರೆ ಹೆವಿ ಸೆಕೆ ಆಗೋಯ್ತು, ಅದಕ್ಕೆ ಮುಖ ತೊಳ್ಕೊಂಡು ಬಂದಿದ್ದೀನಿ. ಇದು ಬೆವರಲ್ಲ, ಆಮೇಲೆ ಬೆವರಂತ ಅನ್ಕೋಬೇಡಿ. ಊಟ ಮಾಡ್ಬೇಕಾದ್ರೆ ನಾನು ಜಾಸ್ತಿ ಸ್ವೆಟ್ ಆಗ್ತೀನಿ. ತುಂಬ ಚೆನ್ನಾಗಿತ್ತು ಇಲ್ಲಿನ ಫುಡ್ಡು. ನಾನ್ ವೆಜ್ ಊಟ ಮಾಡಿದ್ದು, ಅಂದರೆ ವೆಜ್ ಸಾಂಬಾರು ಅನ್ನ ತಿಂದ್ವಿ. ಎಷ್ಟೋ ದಿನ ಆಗಿತ್ತು ಅನ್ನ ಸಾಂಬಾರು ತಿಂದು. ಇಷ್ಟು 3 ದಿನದಲ್ಲಿ ಫಸ್ಟ್ ಟೈಮು ಇವಾಗಲೇ ಅನ್ನ ಸಾಂಬಾರನ್ನ ನಾವು ಮುಟ್ಟಿದ್ದು. ಫುಡ್ಡು ಎಲ್ಲ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು. ಬಟ್ ಪರವಾಗಿಲ್ಲ, ಇಲ್ಲಿ ಬಂದಮೇಲೆ ಖರ್ಚು ಮಾಡೋದಕ್ಕೆ ಅಂತಾನೆ ಬಂದಿದ್ದೀವಿ. ಖರ್ಚು ಮಾಡೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಹೋಗಿದ್ದೀನಿ ನಾನು ಅಲ್ಲಿ. ಎಷ್ಟು ಇದಾಯ್ತು ಅಂತಂದ್ರೆ ಅಪ್ಪ, ಹೆವಿ ಬೆವತೋದ್ರ. ನೋಡಿ ಈ ಜಾಗ ಕಾಣಿಸ್ತಿದೆಯಲ್ಲ, ಇದು ಮಿನಿ ಇಂಡಿಯಾ ಅಂತ ಹೇಳ್ತಾರಂತೆ. ಸೊ ಇಲ್ಲಿ ಸೇಮ್ ಇಂಡಿಯಾದಲ್ಲಿ ಯಾವ ತರ ಸ್ಟ್ರೀಟ್ಗಳಿರುತ್ತೆ, ಯಾವ ತರ ಪರ್ಚೇಸಿಂಗ್ ಜಾಗ ಇರುತ್ತೆ, ಸೊ ಅದೇ ತರ ಇರುತ್ತೆ ಸ್ಟ್ರೀಟು. ಸೊ ಅದಕ್ಕೋಸ್ಕರ ಇದನ್ನ ಮಲೇಷ್ಯಾದಲ್ಲಿ ಮಿನಿ ಇಂಡಿಯಾ ಅಂತ ಕರೀತಾರೆ ಅಂತ ಇಲ್ಲಿನ ಜನರು ಕೂಡ ಹೇಳ್ತಿದಾರಂತೆ. ಇವಾಗ ನೆಕ್ಸ್ಟ್ 4th ಪ್ಲೇಸ್ ಇದು. ಸೊ ಇದ್ರ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇಲ್ಲಿರೋರು ಆಕ್ಚುಲಿ ಹೇಳ್ಬೇಕಂದ್ರೆ ಇದನ್ನ ಲಿಟಲ್ ಇಂಡಿಯಾ ಅಂತ ಕರೀತಾರಂತೆ. ಶಾಪಿಂಗ್ ಮಾಲ್ ಅಂದ್ರೆ ಸೇಮ್ ಇಂಡಿಯಾ ತರನೇ ರೋಡ್ ಸೈಡ್ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಹಲೋ ಹಲೋ ಅಂದ್ರು, ಅದಕ್ಕೆ ಹಾಯ್ ಅಂತ ಅಂದೆ. ಸೊ ನೋಡಿ ಇದನ್ನ ಲಿಟಲ್ ಇಂಡಿಯಾ ಅಂತ ಅಂತಾರಂತೆ. ಸೊ ತುಂಬಾನೇ ಚೆನ್ನಾಗಿದೆ. ಈ ರೋಡಲ್ಲಿ ಓಡಾಡ್ತಿದ್ರೆ ನಮ್ಗೆ MG ರೋಡ್ ಫೀಲ್ ಆಗ್ತಾ ಇದೆ ತಾನೇ? ನಿಜ ನಿಜ, ಒಂಥರ ಅದೇ ತರ ಫೀಲ್ ಕೊಡ್ತಿದೆ. ಆ ಬಿಲ್ಡಿಂಗ್ ನೋಡಿದ್ರೆ ಮೈನ್ MG ರೋಡ್ ಅಲ್ಲಿ ಒಂದು ಐತೆ ಗೊತ್ತಾ, ಕಲರ್ ಸೇಮ್ ಅದೇ ಫೀಲ್ ಆಗ್ತಿದೆ ನೋಡಿದ್ರೆ. ಹೌದು, ನಾವ್ MG ರೋಡ್ ಅಲ್ಲಿ ಇದೀವಿ ಅಂತ ಅನ್ನಿಸ್ತಾ ಇದೆ. ನೋಡಿದ್ರೆ ಮಲೇಷ್ಯಾದಲ್ಲಿ ಇದೀವಿ. ಈ ಪ್ಲೇಸ್ ಅಲ್ಲಿ ವಿಡಿಯೋಸ್ ಮತ್ತೆ ರೀಲ್ಸ್ ಮಾಡೋದಕ್ಕೆ ಎಲ್ಲರೂ ಬರ್ತಾರಂತೆ ಜಾಸ್ತಿ. ಅಂದ್ರೆ ಮಲೇಷ್ಯಾದಲ್ಲಿ ಇರೋರು. ಸನುಮ, ಇಲ್ಲಿ ಜಾಸ್ತಿ ರೀಲ್ಸ್ ಮಾಡಕ್ ಬರ್ತಾರಂತೆ. ಕರ್ನಾಟಕದಿಂದ ಇಲ್ಲಿಗೆ ಬಂದು ರೀಲ್ಸ್ ಮಾಡೋಕೆ. ಸನುಮ, ಇನ್ನೊಂದು ವಿಷಯ ಏನ್ ಗೊತ್ತಾ? ಇಲ್ಲಿನ ನ್ಯಾಷನಲ್ ಫ್ಲವರ್ ಯಾವ್ದು ಹೇಳಿ ನೋಡೋಣ. ಮಲೇಷ್ಯಾದ ನ್ಯಾಷನಲ್ ಫ್ಲವರ್ ಹೈಬಿಸ್ಕಸ್ ಅನ್ಸುತ್ತೆ. ಹೌದಾ? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದು ಇದ್ರಲ್ಲಿ ಇದೆ ಅಲ್ವಾ, ಫ್ಲಾಗ್ ಅಲ್ಲಿ ಇದೆ ಅಲ್ವಾ, ಅದು ಅಬ್ಸರ್ವ್ ಮಾಡಿದೆ. ಅಂದ್ರೆ ಇಲ್ಲಿನ ಗೌರ್ಮೆಂಟ್ ಇದ್ರಲ್ಲಿ ಫ್ಲಾಗ್ ಅಲ್ಲಿ ಇತ್ತು. ಸೊ ಅಲ್ಲಿದೆ ನೋಡಿ, ಅದೇ ದಾಸವಾಳ. ದಾಸವಾಳ ಇಲ್ಲಿನ ರಾಷ್ಟ್ರೀಯ ಹೂವು. ಗ್ರೇಟ್ ಅಲಮೂನು ನಮ್ದು ತಾವರೆ. ನಮ್ದು ತಾವರೆ ಹೂವು. ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಆದ್ರೂ ನಿಮ್ಗೆ ದಾಸವಾಳ ಇಷ್ಟನಾ ತಾವರೆ ಹೂವು ಇಷ್ಟನಾ? ತಾವರೆನೇ ಇಷ್ಟ. ನನಗೂ ಅಷ್ಟೇ, ಫ್ಲವರ್ಸ್ ಅಲ್ಲಿ ತಾವರೆ ಹೂವನೇ ಇಷ್ಟ. ಅದು ಮೊಗ್ಗಿದ್ರೂ ಕ್ಯೂಟೆ ಅಲ್ವಾ, ಅದು ಅರಳಿದ್ರೂ ಕ್ಯೂಟೆ. ಅದಕ್ಕೆ ನಂಗೆ ಇಷ್ಟ. ಫೈನಲಿ ನಾವಿವಾಗ ಎಲ್ಲಿಗೆ ಬಂದಿದೀವಿ ಅಂತ ಅಂದ್ರೆ, ಎಲ್ಲಿ ಸನಮ? KL ಟವರ್ಗೆ ಬಂದಿದ್ದೀವಿ. ಈ ಟವರು ಮಲೇಷ್ಯಾದಲ್ಲಿರೋದು. ಸೊ ಬನ್ನಿ ಇವಾಗ ತೋರಿಸ್ತೀವಿ ಎಲ್ಲಿ ಅಂತ. ಸೇಮ್ ನಾವು ಇವಾಗ ಎಲ್ಲಿ ಉಳ್ಕೊಂಡಿದೀವಿ ಅದೇ ಪ್ಲೇಸಲ್ಲೇ ಇರೋದು KL ಟವರು. ಹೌದು, ಇಷ್ಟು ದೊಡ್ಡ ಟವರ್ ಅಂತ ಅಂದ್ರೆ ನೀವು ನೋಡಿದ್ರೆ ಶಾಕ್ ಆಗಿ ಹೋಗ್ತೀರಾ. ನಾವು ಅದ್ರ ಕೆಳಗಡೆನೆ ಇದೀವಿ ಇವಾಗ.
ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದೇ KL ಟವರ್. ಇದನ್ನ ನೋಡಿ ನಿಮ್ಗೆ ಒಂದು ತಲೆಯಲ್ಲಿ ಬರ್ಬೋದು ಸನುಮ, ಏನಮ್ಮ ಇದನ್ನ ನೋಡಿ ಎಲ್ಲರ ತಲೆಯಲ್ಲೂ ಬರ್ಬೋದು. ಇದ್ರ ಮೇಲೆ ಹೋಗ್ಬೋದಾ? ಅದರಲ್ಲಿ 2 ಆಪ್ಷನ್ ಇದೆ, ಒಂದು KL ಟವರ್, ಇನ್ನೊಂದು KL ಟವರ್ ಅಬ್ಸರ್ವೇಷನ್ ಅಂತ ಇದೆ. ಅಬ್ಸರ್ವೇಷನ್ ಅಂದ್ರೆ ಏನ್ ಗೊತ್ತಾ, ಅಲ್ಲಿ ಸೈಡ್ ಅಲ್ಲಿ ಗ್ಲಾಸ್ ಬಿಲ್ಡಿಂಗ್ ಕಾಣಿಸ್ತಿದೆ ಗೊತ್ತಾ, ಗ್ಲಾಸ್ ಬ್ರಿಡ್ಜ್ ತರ ಚಿಕ್ಕದು, ಅದ್ರಲ್ಲಿ ಹೋಗಿ ಫೋಟೋ ಶೂಟ್ ಮಾಡೋಕ್ಕೂ ಬಿಡ್ತಾರೆ. ಆ ತರ ಅಲ್ಲಿ ವಿಡಿಯೋ ಶೂಟ್ ಮಾಡ್ಬೋದು, ಫೋಟೋ ಶೂಟ್ ಮಾಡ್ಬೋದು. ಬಟ್ ಅಷ್ಟು ಮೇಲೆ ಹೋಗಿ ಕೆಳಗೆ ಹೆಂಗ್ ನೋಡೋದು, ಕೆಳಗೆಲ್ಲ ಗ್ಲಾಸೇ ಇರುತ್ತೆ. ನೀವ್ ಹೋಗ್ತೀರಾ? ಬನ್ನಿ ಹೋಗೋಣ. ಕೆಳಗೆಲ್ಲ ಗ್ಲಾಸೇ ಇರುತ್ತೆ, ನಂಗೆ ಭಯ ಅದ್ರದ್ದು. ಹೌದಾ? ಅಂದ್ರೆ ಅಲ್ಲಿ ನೋಡಿ, ಅಲ್ಲಿ ಅಲ್ಲಿಂದ ಎಲ್ಲ ಕಾಣಿಸ್ಬಿಡುತ್ತೆ, ಅದಕ್ಕೆ ಭಯ. ನಾವು ಇಲ್ಲಿಗೆ ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ಇಲ್ಲಿಗೆ ಆಲ್ರೆಡಿ ಹೆಸರುನ ಬರ್ಸೋಣ ಅಂತ ಅನ್ಕೊಂಡ್ವಿ. ಸಣ್ಣವರು ಬೇಡ, ನನಗೆ ಭಯ, ತುಂಬಾ ಭಯ ಆಗುತ್ತೆ ಅದು ನೋಡಿದ್ರೆ, ಅಲ್ಲಿಂದ ನನಗೆ ತಲೆ ಸುತ್ತ ಬರುತ್ತೆ ಅಂತ ಅಂದ್ರು. ಸೊ ಸಣ್ಣಗೋಸ್ಕರ ನಾನು ಕೂಡ ಹೋಗ್ತಾ ಇಲ್ಲ. ಸಣ್ಣವರು ಭಯ 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 ಅಂತ ಅಂದ್ರು. ಫಸ್ಟ್ ಟೈಮು ಸಣ್ಣವರು ಭಯ ಅಂದಿದ್ನ ನಾನು ಕೇಳಿಸ್ಕೊಂಡಿದ್ದು. ಅಂದರೆ ವಂಡ್ರಲಾದಲ್ಲೂ ಅಷ್ಟೇ, ಅವ್ರಿಗೆ ಭಯ ಇದ್ರು ಎಲ್ಲ ಗೇಮ್ನ ಆಡ್ತಾ ಇದ್ರು. ಬಟ್ ಈ ಟವರ್ನ ನೋಡಿ ಅಷ್ಟು ಮೇಲೆ ಏನಕ್ಕೆ ಮುನ್ನು, ಮತ್ತು ತುಂಬ ದುಡ್ಡು ಜಾಸ್ತಿ ಅಂತಲೂ ಕೂಡ ಅಂದರು. ಎಷ್ಟಂದ್ರುಮಾ? ನೋಡಿ ಇಲ್ಲಿ KL ಟವರ್ಗೆ ಹೋಗಬೇಕು ಅಂತ ಅಂದರೆ ಅಡಲ್ಟಿಗೆ 55, ಚೈಲ್ಡಿಗೆ 30, ಮತ್ತು ಇಲ್ಲಿ ಕೆಳಗಡೆ ಹಾಕಿದ್ದಾರೆ ನೋಡಿ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್. ಇಂಟರ್ನ್ಯಾಷನಲಿಂದ ಬಂದಿರೋರಿಗೆ 180 ಮತ್ತು 100 ರುಪೀಸು, ಚೈಲ್ಡ್ಗೆ 100 ರುಪೀಸ್ ಅಂತ ಹಾಕಿದ್ದಾರೆ. ಇಲ್ಲಿನ 100 ರುಪೀಸ್ ಅಂತ ಅಂದರೆ ಎಷ್ಟು ರೂಪಾಯಿ ಆಯಿತು ನೀವೇ ಥಿಂಕ್ ಮಾಡಿ. ಮಲೇಷ್ಯಾದ ಕ್ಯಾಪಿಟಲ್ ಸಿಟಿಯಾದ ಕೊಲಾಲಂಪುರಲ್ಲಿ ಈ ಒಂದು ಟವರ್ ಕಂಡು ಬರುತ್ತೆ. ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂತ ಅಂದ್ರೆ, ನಾವು ಹೋಗಿರೋ ಟೈಮಲ್ಲೇ ಈ ಒಂದು ಟವರಿಗೆ ಸೊ ಅದ್ರದ್ದು ಆನಿವರ್ಸರಿ ಕೂಡ ನಡೀತಾ ಇತ್ತು ನೋಡಿ. 1996ರಲ್ಲಿ ಕಟ್ಟಿದ್ದು, ಇವಾಗ 2026ಕ್ಕೆ 30 ವರ್ಷ ಆಗ್ತಿದೆ. ನಮ್ಮ ಸಣ್ಣವರು ಇವತ್ತು ಒಂದು ಮರ್ಡರ್ ಮಾಡ್ಬಿಟ್ಟಿದ್ದಾರೆ ನೋಡಿ, ಒಂದು ಇರುವೆನ್ ಸಾಯಿಸ್ಬಿಟ್ಟಿದ್ದಾರೆ. ಎಳ್ನೀರ್ನ ಇಡ್ಬೇಕಾದ್ರೆ ನೋಡ್ಕೊಂಡು ಇಡ್ಬೇಕಲ್ವಾ ಸನುಮ? ಯಾರು ನೋಡ್ತಾರೆ ಮುನು ಗಾಬ್ರಿಲಿ. ಆ ಇರುವೆನ್ ಸಾಯಿಸ್ಬಿಟ್ಟಿದ್ದೀರಲ್ಲ. ನಾನು ಈ ಡಿಶ್ನ ಟ್ರೈ ಮಾಡೋಣ ಅಂತ ತಗೊಂಡೆ. ಮುನ್ನು ಫೇವ್ರೆಟ್ ವೆಫಲ್ಸ್ ಆರ್ಡರ್ ಮಾಡಿದ್ದಾರೆ, ಚೆನ್ನಾಯ್ತಾ? ಇಷ್ಟ ಆಯ್ತಾ? ಚೆನ್ನಾಯ್ತಾ? ಫೇವ್ರೆಟ್ ತಾನೆ ಚಾಕ್ಲೇಟ್ ಫ್ಲೇವರ್. ಅಂದ್ರೆ ಈ ಹೋಟೆಲ್ ಅಲ್ಲಿ ಒಂದು ಸ್ಪೆಷಲ್ ಇದೆ, ಏನಂತ ಅಂದ್ರೆ ಅದನ್ನ ಮಿಸ್ ಮಾಡ್ಕೊಳ್ಳೇಬೇಡಿ ನೀವು ಮಲೇಷಿಯಾಗ್ ಬಂದ್ರೆ. ಇದು ಪ್ಲಾಟಿನಂ ಹೋಟೆಲ್. ಇಲ್ಲಿ ಏನ್ ಸ್ಪೆಷಲ್ ಅಂತ ಅಂದ್ರೆ, ಬನ್ನಿ ಆ ಪ್ಲೇಸ್ಗೆ ಹೋಗಿ ತೋರಿಸ್ತೀನಿ. ನಮ್ಮ ಈ ಫ್ಲಾಟ್ ಅಲ್ಲಿ ಟಾಪ್ ಫ್ಲೋರ್ ಅಲ್ಲಿ ಸ್ಕೈ ಡಕ್ ಇದೆ. ಅಂದ್ರೆ ನಮ್ಮ ಹೋಟೆಲಿನ 51ನೇ ಮಹಡಿಗೆ ನಾವು ಇವಾಗ ಹೋಗ್ತಾ ಇದೀವಿ. ಬನ್ನಿ 51ನೇ ಮಹಡಿ ಮೇಲೆ ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ತೀವಿ. ನಾವಂತೂ ಮಲೇಷ್ಯಾದಲ್ಲಿ ಬೆಸ್ಟ್ ಪಿಕ್ಚರ್ನ ಹಿಡ್ಕೋಬೇಕು ಅಂತ ಕಾಯ್ತಾ ಇದ್ದಿದ್ದು ಪ್ಲೇಸ್ ಇದು. ತುಂಬಾ ಅಂದ್ರೆ ತುಂಬಾನೇ ಸಖತ್ತಾಗಿರೋ ಪ್ಲೇಸ್ ಇದು. ನೋಡಿ ಯಾವ ತರ ಕಲರ್ಫುಲ್ ಆಗಿದೆ, ಒಳ್ಳೆ ವ್ಯೂ ಪಾಯಿಂಟ್ ಅಲ್ಲಿ ಯಾವ ತರ ಸ್ವಿಮ್ಮಿಂಗ್ ಪೂಲ್ ಇದೆ. ಇಡೀ ಇದೇ ಕಾಣಿಸುತ್ತೆ ಅಲ್ಲ ಸನುಮ? ಅಲ್ಲ ಸನುಮ, ಇಡೀ ಮಲೇಷ್ಯಾನೇ ಕಾಣುತ್ತಲ್ಲ ಇಲ್ಲಿಂದ. ಇವತ್ತು ನಾವು ಟ್ವಿನ್ ಟವರ್ಗೆ ಯಾಕೆ ಹೋಗಿಲ್ಲ ಅಂತ ಅಂದ್ರೆ, ನಮ್ಮ ಹೋಟೆಲ್ ಅಲ್ಲೇನೆ ಒಂದು ಟ್ವಿನ್ ಟವರ್ ಇದೆ. ಒಂದೊಳ್ಳೆ ಫೋಟೋ ಶೂಟ್ ಮಾಡೋಣ, ಸ್ವಿಮ್ ಮಾಡೋಣ. ಇವತ್ತು ಸೆಕೆಯಲ್ಲಿ ಫುಲ್ಲು ಬೆವತ್ತು ಹೋಗಿದೀವಿ ಓಡಾಡಿ. ಮಲೇಷ್ಯಾದಲ್ಲಿ ಇವತ್ತು ಲಾಸ್ಟ್ ನೈಟ್, ಸೊ ಅದಕ್ಕೋಸ್ಕರ ಇವತ್ತು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೆಂಗಾದ್ರೂ ಆಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸಖತ್ತಾಗೈತಲ್ಲ ಪ್ಲೇಸು? ಚಳಿ ಐತೆ ಮಾತ್ರ. ಅಲ್ಲ ಪ್ಲೇಸ್ ನೋಡಿ ಹೆಂಗಿದೆ, ಎಲ್ಲ ಕವರ್ ಆಗುತ್ತೆ ಅಲ್ಲ. ನೋಡಿ ಇದು ಹೇಳ್ಬೇಕಂದ್ರೆ ಇದು ಸ್ವರ್ಗ. ನಿಮ್ಗೆ ಅನ್ಸ್ಬೋದು ಆ ಸೈಡ್ ಇಂದ ಬಿದೋಗಲ್ವಾ, ಅಲ್ಲೆಲ್ಲ ತುದಿಯಲ್ಲಿ ಇದಾರೆ ಅಂತ. ಇಲ್ಲ ಇಲ್ಲ, ಆ ಸೈಡ್ ಬೀಳಲ್ಲ. ಆ ಕಡೆನೂ ಸ್ವಲ್ಪ ಸೇಫ್ಟಿ ಗಾರ್ಡ್ ಹಾಕಿದ್ದಾರೆ. ಎಷ್ಟು ಹೈಟ್ ಅಲ್ಲಿ ಇದೀವಿ ಅಂತ ಅಂದ್ರೆ ತುಂಬಾನೇ ಹೈಟ್ ಅಲ್ಲಿ ಇದೀವಿ. ಇಡೀ ಮಲೇಷ್ಯಾನೇ ಕಾಣ್ತಾ ಇದೆ ನೋಡಿ. ನೈಟ್ ವ್ಯೂ ಅಂತೂ ತುಂಬಾ ಸಖತ್ತಾಗಿದೆ. ಇದುವರೆಗೂ ನಾವು ನೈಟ್ ವ್ಯೂ ಪಾಯಿಂಟ್ ನ ನೋಡಿರ್ಲಿಲ್ಲ ಮಲೇಷ್ಯಾದಲ್ಲಿ. ಫಸ್ಟ್ ಟೈಮ್ ಔಟ್ ಸೈಡ್ ಬಂದು ನೈಟ್ ವ್ಯೂ ಪಾಯಿಂಟ್ ನ ನೋಡ್ತಾ ಇದೀವಿ. ಸಕ್ಕತ್ತಾಗಿದೆ ಸಿಟಿ, ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ನಮ್ಮ ಹೋಟೆಲ್ ನ ಮಿಸ್ ಮಾಡ್ಕೋಬೇಡಿ. ಯಾವ ಹೋಟ್ಲು ಇದು? ಪ್ಲಾಟಿನಮ್. ಸಖತ್ತಾಯ್ತಲ್ಲ? ಲೂಮಾ ಪ್ಲಾಟಿನಮ್ ಅಂತ. ತುಂಬಾ ಅಂದ್ರೆ ತುಂಬಾ ಬೆಸ್ಟ್ ಹೋಟೆಲ್ ಅಂತಾನೆ ಹೇಳ್ಬೋದು. ವ್ಯೂ ಪಾಯಿಂಟ್ ಒಂದು ಸಖತ್ತಾಗಿ ಕಾಣುತ್ತೆ. ಸನುಮ ನೀರಿಗೆ ಇಳಿರಿ ಈಗ. ಫೈನಲಿ ಇವಾಗ ಎಲ್ಲರೂ ನೀರಲ್ಲಿ ಈಜಾಡಿ ಇಲ್ಲಿಂದ ಹೊರಡ್ತಾ ಇದೀವಿ. ಸನುಮ ಚೆನ್ನಾಗಿ ಈಜಾಡಿದ್ರಾ? ಏನ್ ಇಷ್ಟೊಂದು ನಡುಗ್ತಾ ಇದ್ದೀರಾ? ಜಾಸ್ತಿ ಚಳಿ ಆಗ್ತೈತೆ. ಜಾಸ್ತಿ ಚಳಿ ಆಗ್ತೈತಾ? ಫಸ್ಟ್ ಹೋಗಿ ಬಿಸಿ ನೀರು ಕುಡೀರಿ, ಆಮೇಲೆ ನಾಳೆ ಅಷ್ಟರಲ್ಲಿ ಶೀತ ಬರುತ್ತೆ. ಸರಿ ಸರಿ ಬನ್ನಿ ಹೋಗೋಣ. ನಾವಿಲ್ಲಿಂದ ನೆಕ್ಸ್ಟ್ ಈಜಾಡ್ಕೊಂಡು ಅದಾದ್ಮೇಲೆ ಫೋಟೋ ಶೂಟು ಮತ್ತೆ ವಿಡಿಯೋ ಶೂಟ್ ನ ಮಾಡ್ಕೊಂಡು ಹೊರಟ್ವಿ. ಇವತ್ತಿನ ದಿನ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನ್ ಮಾತಾಡಿರೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ.